ಎಲ್ಲರಿಗೂ ನಮಸ್ಕಾರ. ಗುರುದೀಕ್ಷಾ ಅಕಾಡೆಮಿ ಪ್ರಸ್ತುತಪಡಿಸುವ ದ ಹಿಂದೂ ಕನ್ನಡ ವಿಶ್ಲೇಷಣೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಈ ದಿನದ ಪ್ರಮುಖ ದಿನಪತ್ರಿಕೆಗಳಲ್ಲಿ ಬಂದಿರುವಂತಹ ಕೆಲವು ಆರ್ಟಿಕಲ್ಸ್ಗಳನ್ನು ನೋಡ್ತೀವಿ. ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗಿರುವಂತಹ ಆರ್ಟಿಕಲ್ಸ್ನ ಮಾತ್ರ ನಾವು ನೋಡ್ತಾ ಇದ್ದೀವಿ. ಸೊ ಈಗ ಮೊದಲ ಆರ್ಟಿಕಲ್ನ ನೋಡೋಣ. ಸುಪ್ರೀಂ ಕೋರ್ಟ್ ಪಾಸಸ್ ಇಟ್ಸ್ ಜಡ್ಜ್ಮೆಂಟ್ ಆನ್ ಅರಾವಳಿ ಮೂವ್ಸ್ ನ್ಯೂ ಪ್ಯಾನಲ್. ಸೊ ಈ ಒಂದು ವಿಚಾರದ ಕುರಿತಾಗಿ ನಾವು ಕಳೆದ ವಾರ ಕೂಡ ಇದನ್ನು ಡಿಸ್ಕಸ್ ಮಾಡಿದ್ದೀವಿ. ನಮ್ಮ ಅರಾವಳಿಯ ಪ್ರದೇಶ ಏನಿದೆ, ಅರಾವಳಿ ಬೆಟ್ಟ ಗುಡ್ಡಗಳು ಏನಿದೆ, ಈ ಒಂದು ಗುಡ್ಡಗಳ ಡೆಫಿನಿಷನ್ ಏನಿದೆ, ಅರಾವಳಿ ಅಂದರೆ ಏನು ಅನ್ನುವಂಥ ಒಂದು ಡೆಫಿನಿಷನ್ ಏನಿದೆ ಅದರ ಕುರಿತಾಗಿ ಈ ಒಂದು ಚರ್ಚೆ ನಡೆದಿತ್ತು. ಸೊ ಇಲ್ಲಿ ಎರಡು ರೀತಿಯಾಗಿ, ಒಂದು ಏನು ಅಂತಂದರೆ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಏನಿದೆ ಇದು ಒಂದು ಡೆಫಿನಿಷನನ್ನು ನೀಡಿತ್ತು. ಅದು 100 ಮೀಟರ್ ಬಫರ್ ಝೋನಲ್ಲಿ ಏನಿದೆ, ಈ ಒಂದು ಬಫರ್ ಝೋನಲ್ಲಿ ಇರುವಂತಹ ಇದನ್ನು ಕೂಡ ನಾವು ಅರಾವಳಿ ಅಂತ ಕನ್ಸಿಡರ್ ಮಾಡ್ತೀವಿ ಅಂತ. ಆದರೆ ಈ ಒಂದು ಡೆಫಿನಿಷನ್ ಏನಿದೆ, ಈ 100 ಮೀಟರ್ಗಳ ಡೆಫಿನಿಷನ್ ಏನಿದೆ, ಇದನ್ನು ಸುಪ್ರೀಂ ಕೋರ್ಟ್ ರಚಿಸಿದಂತಹ ಒಂದು ಎಕ್ಸ್ಪರ್ಟ್ ಕಮಿಟಿ ಏನಿದೆ ಅದು ರಿಜೆಕ್ಟ್ ಮಾಡಿತ್ತು. ಅಂದರೆ ಈ ರೀತಿಯಾಗಿ ನೀವು 100 ಮೀಟರ್ ಡೆಫಿನಿಷನನ್ನು ಇಟ್ಟಾಗ ಕೆಲವು ಪ್ರಾಬ್ಲಮ್ಗಳಾಗುತ್ತೆ ಅಂತ ಈ ಒಂದು ಎಕ್ಸ್ಪರ್ಟ್ ಕಮಿಟಿ ಸೂಚಿಸಿತ್ತು. ಆದರೂ ಕೂಡ ಸುಪ್ರೀಂ ಕೋರ್ಟ್ ಆ ಒಂದು ಎಕ್ಸ್ಪರ್ಟ್ ಕಮಿಟಿಯ ಮಾತನ್ನು ಕೇಳದೆ ಗವರ್ನಮೆಂಟ್ ಏನು ಡೆಫಿನಿಷನನ್ನು ನೀಡಿತ್ತು 100 ಮೀಟರ್, ಆ ಡೆಫಿನಿಷನನ್ನು ಒಪ್ಕೊಂಡಿತ್ತು. ಇಲ್ಲಿವರೆಗೂ ಇದು ಹಿಂದೆ ಆಗಿದ್ದಂಥದ್ದು. ನಿನ್ನೆ ಏನಾಗಿದೆ ಅಂತಂದರೆ ಸುಪ್ರೀಂ ಕೋರ್ಟ್ ತನ್ನ ಒಂದು ಜಡ್ಜ್ಮೆಂಟ್ ಏನು, ಆ ಡೆಫಿನಿಷನನ್ನು ಆಕ್ಸೆಪ್ಟ್ ಮಾಡ್ತೀವಿ ಅನ್ನುವಂಥ ಒಂದು ಜಡ್ಜ್ಮೆಂಟ್ ಏನು ನೀಡಿತ್ತು, ಆ ಜಡ್ಜ್ಮೆಂಟನ್ನು ಸದ್ಯಕ್ಕೆ ಹೋಲ್ಡಲ್ಲಿ ಇಟ್ಟು ಹೊಸದಾದ ಒಂದು ಪ್ಯಾನಲನ್ನು ಸೃಷ್ಟಿಸಿದೆ. ಸೊ ಈ ಒಂದು ಹೊಸ ಪ್ಯಾನಲ್ ಏನು ಮಾಡುತ್ತೆ, ಮತ್ತೆ ಅರಾವಳಿಯ ಒಂದು ಏನು ಅವಲೋಕನ ಮಾಡಬೇಕು, ಅಂದರೆ ಆ ಡೆಫಿನಿಷನ್ ಕುರಿತಾಗಿ ಏನು ಯೋಚನೆಗಳಿದೆ ಅವುಗಳನ್ನು ಏನು ಯಾವ ರೀತಿಯಾಗಿ ಚೇಂಜ್ ಮಾಡ್ಬೋದು, ಅಥವಾ ಈಗಿರುವಂಥ ಡೆಫಿನಿಷನ್ ಸರಿಯೇ ತಪ್ಪೇ ಇದನ್ನೆಲ್ಲ ವಿಚಾರಿಸೋದಕ್ಕೆ ಮತ್ತೊಂದು ಪ್ಯಾನಲನ್ನು ಸೃಷ್ಟಿಸಿದೆ. ಸೊ ಆ ಒಂದು ದೃಷ್ಟಿಯಿಂದ ನಾವು ಈ ಆರ್ಟಿಕಲ್ನ ಇವತ್ತು ನೋಡ್ತಾ ಇದ್ದೀವಿ. ಮೊದಲಿಗೆ ನಾವು ನೋಡಿದಾಗ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಈ ಅರಾವಳಿ ಪರ್ವತ ಶ್ರೇಣಿಗಳೇನಿದೆ, ಅರಾವಳಿ ಪರ್ವತ ಶ್ರೇಣಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದರೆ ಇಟ್ ಈಸ್ ಒನ್ ಆಫ್ ದ ವರ್ಲ್ಡ್ಸ್ ಓಲ್ಡೆಸ್ಟ್ ಮೌಂಟೇನ್ ರೇಂಜಸ್ ಕೂಡ ಹೌದು. ಇದು ಯಾವ ಒಂದು ಮೌಂಟೇನ್ ರೇಂಜಿಗೆ ಬರುತ್ತೆ, ಓಲ್ಡ್ ಫೋಲ್ಡ್ ಮೌಂಟೇನ್ ರೇಂಜಸ್ಗೆ ಸೇರಿರುವಂಥ ಒಂದು ಪರ್ವತ ಶ್ರೇಣಿ ಆಗಿದೆ. ಇದು ಮೊದಲನೇದು. ತದನಂತರ ಏನು, ಇದು ಯಾವ ಯಾವ ರಾಜ್ಯಗಳಲ್ಲಿ ಇದೆ ಅಂತಂದರೆ ರಾಜಸ್ಥಾನ, ಹರಿಯಾಣ, ಡೆಲ್ಲಿ, ಇದ್ರ ಜೊತೆಗೆ ಗುಜರಾತಲ್ಲೂ ಕೂಡ ಕೆಲವಷ್ಟು ಒಂದು ಸಣ್ಣ ಪಾರ್ಟಷ್ಟು ಈ ಒಂದು ಅರಾವಳಿ ರೇಂಜ್ ಗುಜರಾತಲ್ಲೂ ಕೂಡ ಇದೆ. ಸೊ ಈ ರೀತಿಯಾದ ಕ್ವೆಶನ್ಸ್ಗಳು ಬರುವ ಚಾನ್ಸಸ್ ಇದೆ ಪ್ರಿಲಿಮ್ಸಲ್ಲಿ. ಅಂದರೆ ಅರಾವಳಿ ರೇಂಜಸ್ ಎಕ್ಸ್ಟೆನ್ಸ್ ಟು ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಸ್ ಅಂತ ಕೇಳ್ಬೋದು, ಇಲ್ಲ ಅರಾವಳಿ ರೇಂಜಸ್ ಎಕ್ಸ್ಟೆನ್ಸ್ ಟು ಹೌ ಮೆನಿ ಆಫ್ ದ ಫಾಲೋಯಿಂಗ್ ಸ್ಟೇಟ್ಸ್ ಅಂತ ಕೇಳ್ಬೋದು. ಸೊ ಟೋಟಲ್ ಆಗಿ ಇಲ್ಲಿ 4 ಸ್ಟೇಟ್ಸ್ಗಳು ಬರುತ್ತೆ. ಅಂದರೆ 3 ಸ್ಟೇಟ್ಸು 1 ಯೂನಿಯನ್ ಟೆರಿಟರಿ, 3 ಸ್ಟೇಟ್ಸ್ ಪ್ಲಸ್ 1 ಯೂನಿಯನ್ ಟೆರಿಟರಿ. ಗುಜರಾತ್, ಹರಿಯಾಣ, ರಾಜಸ್ಥಾನ ಜೊತೆಗೆ ಡೆಲ್ಲಿ, ಈ 4 ಪ್ರದೇಶಗಳಲ್ಲಿ ನಾವು ಅರಾವಳಿಯನ್ನು ಕಾಣಬಹುದು. ಮತ್ತು ಅರಾವಳಿಯ ಮುಖ್ಯ ಪಾತ್ರ ಏನು, ಇದರ ಒಂದು ಸಿಗ್ನಿಫಿಕೆನ್ಸ್ ಏನು, ಎನ್ವಿರಾನ್ಮೆಂಟಲ್ ಸಿಗ್ನಿಫಿಕೆನ್ಸ್ ಏನು ಅಂತ ನಾವು ನೋಡೋದಾದರೆ, ಮೊದಲನೇದಾಗಿ ಇದು ಡೆಸರ್ಟಿಫಿಕೇಷನನ್ನು ತಡೆಯುತ್ತೆ. ಈಗ ನಾವು ಅರಾವಳಿಯನ್ನು ನೋಡಿದ್ರೆ ಇದೆ, ಗುಜರಾತ್ ಇದೆ ಇಲ್ಲಿ. ಸೊ ಈ ರೇಂಜಲ್ಲಿ ಅರಾವಳಿ ಬರುತ್ತೆ. ಇದು ಅರಾವಳಿಯ ಈ ಕಡೆ ಪ್ರದೇಶ ಏನಿದೆ ಅದೆಲ್ಲ ಥಾರ್ ಡೆಸರ್ಟ್ ಆಗಿದೆ. ನಮ್ಮ ಥಾರ್ ಮರುಭೂಮಿ ಏನಿದೆ, ಈ ಥಾರ್ ಮರುಭೂಮಿ ಅರಾವಳಿಯ ಎಡಭಾಗಕ್ಕೆ ಬರುತ್ತೆ. ಸೊ ಈ ಒಂದು ಅರಾವಳಿ ಇರಲಿಲ್ಲ ಅಂತಂದರೆ ಈ ಥಾರ್ ಡೆಸರ್ಟ್ ಏನಿದೆ ಇದು ಇನ್ನು ಈ ಕಡೆಗೆ ಎಕ್ಸ್ಟೆಂಡ್ ಆಗಿ ಡೆಲ್ಲಿಯವರೆಗೂ ಕೂಡ ಈ ಒಂದು ಮರುಭೂಮಿ ಎಕ್ಸ್ಟೆಂಡ್ ಆಗುವ ಸಾಧ್ಯತೆಗಳು ಹೆಚ್ಚಿತ್ತು. ಸೊ ಆ ಒಂದು ಡೆಸರ್ಟಿಫಿಕೇಷನನ್ನು ಅರಾವಳಿಗಳು ತಡೀತಾ ಇದೆ. ಎರಡನೇದಾಗಿ ಏನು ಅಂತಂದರೆ ಗ್ರೌಂಡ್ ವಾಟರ್ ರೀಚಾರ್ಜ್ಗೆ ಇದು ಹೆಲ್ಪ್ ಮಾಡ್ತಾ ಇದೆ. ತದನಂತರ ಏನು, ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಕೂಡ ಹೌದು. ಇದು ಬಯೋಡೈವರ್ಸಿಟಿ ಕನ್ಸರ್ವೇಷನ್ಗೂ ಕೂಡ ಹೆಲ್ಪ್ ಮಾಡ್ತಾ ಇದೆ. ನಂತರ ಕ್ಲೈಮೇಟ್ ರೆಗ್ಯುಲೇಷನ್ಗೂ ಕೂಡ ಹೆಲ್ಪ್ ಮಾಡ್ತಾ ಇದೆ. ಯಾಕೆಂದರೆ ಅರಾವಳಿ ಪರ್ವತ ಶ್ರೇಣಿಗಳು ಏನಿದೆ ಈ ಕಡೆಯಿಂದ ಬರುವಂತಹ ಗಾಳಿಯನ್ನು ಕೂಡ ತಡೀತಾ ಇದೆ. ಆ ಒಂದು ಬಿಸಿ ಗಾಳಿ ಅಥವಾ ವೆಸ್ಟರ್ಲೀಸ್ ಏನು ಬರುತ್ತೆ ಇದನ್ನು ತಡೆದು ಈ ಒಂದು ರೀಜನ್ ಏನಿದೆ, ಈ ನಾರ್ತ್ ವೆಸ್ಟರ್ನ್ ರೀಜನ್ ಏನಿದೆ, ಭಾರತದ ನಾರ್ತ್ ವೆಸ್ಟರ್ನ್ ರೀಜನ್ಗೆ ಚಳಿಗಾಲದಲ್ಲಿ ಒಂದು ರೀತಿಯಾದ ಏನಂತೀವಿ ಕೋಲ್ಡಿಂದ ನಿರ್ವಾಣವನ್ನು ಇದು ಕೊಡ್ತಾ ಇದೆ ಅಂತಲೇ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಇರುವಂಥ ಕಾರಣ ಅರಾವಳಿಯನ್ನು ಅದರ ಒಂದು ಪ್ರೊಟೆಕ್ಷನ್ ಏನಿದೆ, ಆ ಪ್ರೊಟೆಕ್ಷನ್ ಅದರ ಒಂದು ಸಂರಕ್ಷಣೆ ಏನಿದೆ ಅದು ಬಹಳನೇ ಮುಖ್ಯ ಆಗುತ್ತೆ. ಸೊ ಅದೇ ನಿಟ್ಟಿನಲ್ಲಿ ಈಗ ಸುಪ್ರೀಂ ಕೋರ್ಟ್ ತನ್ನ ಒಂದು ಜಡ್ಜ್ಮೆಂಟ್ ಏನು, ಈ ಹಿಂದಿನ ಜಡ್ಜ್ಮೆಂಟ್ ಏನಿತ್ತು ಆ ಜಡ್ಜ್ಮೆಂಟನ್ನು ಸದ್ಯಕ್ಕೆ ಪಾಸ್ ಮಾಡಿದೆ, ಅಥವಾ ಸದ್ಯಕ್ಕೆ ಅದನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಅದರ ಜೊತೆಗೆ ಈ ಏನು ಒಂದು ಹೊಸ ವ್ಯಾಖ್ಯಾನ ಅಥವಾ ಹೊಸ ಒಂದು ಡೆಫಿನಿಷನ್ ಏನಿದೆ ಇದರಿಂದ ಎನ್ವಿರಾನ್ಮೆಂಟ್ಗೆ ಹಾನಿ ಆಗುತ್ತೆ ಅಂತ ಕೂಡ ಸುಪ್ರೀಂ ಕೋರ್ಟ್ ಅರ್ಥ ಮಾಡ್ಕೊಂಡಿದೆ ಒಂದು. ತದನಂತರ ಏನು ಅಂತಂದರೆ ಇದು ರೆಗ್ಯುಲೇಟೆಡ್ ಮೈನಿಂಗ್ ಏನಿದೆ ಅಥವಾ ರೆಗ್ಯುಲೇಟೆಡ್ ಅಥವಾ ಸಸ್ಟೈನಬಲ್ ಮೈನಿಂಗನ್ನು ಏನು ಅಲೌ ಮಾಡಿದೆ ಈಗ
ಅದು ಕೂಡ ಅರಾವಳಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಹಾನಿಯನ್ನು ಮಾಡ್ಬೋದು. ಈವನ್ ದೋ ಇಟ್ ಇಸ್ ರೆಗ್ಯುಲೇಟೆಡ್ ಆಗಿದ್ರೂ ಕೂಡ, ನಿಯಂತ್ರಿತವಾಗಿದ್ರೂ ಕೂಡ ಅದು ಕೂಡ ಅರಾವಳಿಗೆ ಹಾನಿಯನ್ನು ಮಾಡ್ಬೋದು. ಸೊ ಹಾಗಾಗಿ ನಾವು ಏನು ಜಡ್ಜ್ಮೆಂಟನ್ನು, ತೀರ್ಪನ್ನು ನೀಡಿದ್ದೀವಿ, ಆ ತೀರ್ಪನ್ನು ಮತ್ತೆ ಜಾರಿಗೊಳಿಸೋದಕ್ಕೆ ಮುಂಚೆ ಇನ್ನೊಂದು ಸತಿ ಅವಲೋಕಿಸಬೇಕಾಗುತ್ತೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಹೊಸದಾದ ಒಂದು ಪ್ಯಾನಲನ್ನು ಈಗ ಸೃಷ್ಟಿಸಿರುವಂಥದ್ದು. ಸೊ ಈ ಒಂದು ಹೊಸದಾದ ಪ್ಯಾನಲ್ ಏನಿದೆ ಅಥವಾ ಒಂದು ಹೊಸದಾದ ಕಮಿಟಿ ಏನಿದೆ, ಇದರಲ್ಲಿ ಎನ್ವಿರಾನ್ಮೆಂಟಲ್ ಎಕ್ಸ್ಪರ್ಟ್ಸ್ ಇರ್ತಾರೆ, ಮತ್ತು ಸೈಂಟಿಫಿಕ್ ಡೇಟಾನ ಅನಲೈಸ್ ಮಾಡಲಾಗುತ್ತೆ. ತದನಂತರ ಸ್ಟೇಕ್ ಹೋಲ್ಡರ್ ಅಂತಂದರೆ ಇಲ್ಲಿ ಇನ್ಕ್ಲೂಡಿಂಗ್ ದ ಪೀಪಲ್, ಯಾರಲ್ಲಿ ಇದ್ದಾರೆ ಆ ಒಂದು ರೀಜನಲ್ಲಿ ವಾಸಿಸ್ತಾ ಇರುವಂತಹ ಜನರು ಏನಿದ್ದಾರೆ ಅವರ ಒಂದು ವ್ಯೂ ಪಾಯಿಂಟ್ಸನ್ನು ಕೂಡ ಇಲ್ಲಿ ಈ ಒಂದು ಪ್ಯಾನಲ್ ಆಸೆಸ್ ಮಾಡುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂತಲೇ ಒಂದು ಹೋಲಿಸ್ಟಿಕ್ ಅಪ್ರೋಚ್ ಸಿಗುತ್ತೆ. ಸೊ ಎಲ್ಲ ರೀತಿಯಾಗಿ ಯಾರ್ಯಾರಿಗೆ ಯಾವ ರೀತಿಯಾಗಿ ಬೆನಿಫಿಟ್ಸ್ ಆಗುತ್ತೆ, ಯಾವ ರೀತಿಯಾಗಿ ಹಾನಿ ಆಗುತ್ತೆ ಅನ್ನೋದನ್ನು ಅವಲೋಕಿಸ್ಬೋದು. ಇದರಿಂದ ಏನಾಗುತ್ತೆ ಅಂತಲೇ ಅರಾವಳಿಯ ಒಂದು ಸಂರಕ್ಷಣೆ ಇದೆ, ದಟ್ ಕ್ಯಾನ್ ಬಿ ಡನ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಏನು ಒಂದು ಏನಂತೀವಿ ಅಸ್ಪಷ್ಟತೆಗಳಿದೆ, ಆ ಅಸ್ಪಷ್ಟತೆಗಳನ್ನು ಕೂಡ ನಾವು ಇಲ್ಲಿ ನಿವಾರಿಸ್ಕೋಬೋದು ಅಂತ ಇಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಅಲ್ಲಿವರೆಗೂ ಸೊ ಈಗ ಈ ಒಂದು ಪ್ಯಾನಲ್ ಏನು ಹೊಸದಾದ ಪ್ಯಾನಲನ್ನು ಏನು ಸೃಷ್ಟಿಸಿದರೆ, ಆ ಪ್ಯಾನಲ್ ತನ್ನ ಒಂದು ಡಿಸಿಷನನ್ನು ಅಥವಾ ತನ್ನ ಒಂದು ನಿರ್ಧಾರವನ್ನು ನೀಡುವವರೆಗೆ ಇಲ್ಲಿವರೆಗೂ ಏನು ಸ್ಟೇಟಸ್ ಕೋ ಇದೆ ಅದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ಮತ್ತು ಯಾವುದೇ ರೀತಿಯಾದ ಮುಂದೆ ಯಾವುದೇ ರೀತಿಯಾದ ಎಕಲಾಜಿಕಲ್ ಡ್ಯಾಮೇಜನ್ನು ಮಾಡದೇ ಇರುವಂಥದ್ದು, ಈ ರೀತಿಯಾಗಿ ಕೆಲವು ನಿರ್ದೇಶನಗಳನ್ನು ಕೂಡ ಸುಪ್ರೀಂ ಕೋರ್ಟ್ ನೀಡಿದೆ. ಸೊ ಹಾಗಾದರೆ ಈ ಒಂದು ಮ್ಯಾಟರ್ ಏನಿದೆ ಅಥವಾ ಈ ಒಂದು ಇಶ್ಯೂ ಏನಿದೆ ನಮಗೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ನೋಡಿದ್ರೆ, ಮೊದಲಿಗೆ ಡೆವಲಪ್ಮೆಂಟ್ ವರ್ಸಸ್ ಎನ್ವಿರಾನ್ಮೆಂಟ್ ಏನಿದೆ ಆ ಒಂದು ಟಾಪಿಕ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಎಸ್ಪೆಷಲಿ ಇದು ಎಥಿಕ್ಸಲ್ಲಿ ಬರುತ್ತೆ. ಎನ್ವಿರಾನ್ಮೆಂಟಲ್ ಎಥಿಕ್ಸ್ ವರ್ಸಸ್ ಡೆವಲಪ್ಮೆಂಟಲ್ ಎಥಿಕ್ಸ್ ಅಂತ ಬಂದಾಗ ಯಾವುದು ಇಂಪಾರ್ಟೆಂಟ್ ಆಗುತ್ತೆ, ಯಾವ ರೀತಿಯಾಗಿ ನಾವು ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು ಇಲ್ಲಿ ನಮಗೆ ಅರ್ಥ ಮಾಡ್ಕೋಬೇಕು. ಸೊ ವಿತ್ ರೆಸ್ಪೆಕ್ಟ್ ಟು ಮೀನ್ಸ್ ನಮಗೆ ಆ ದೃಷ್ಟಿಯಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ತದನಂತರ ಏನು ಅಂದರೆ ಪ್ರಿಕಾಷನರಿ ಪ್ರಿನ್ಸಿಪಲ್ ಏನಿದೆ, ಪ್ರಿಕಾಷನರಿ ಪ್ರಿನ್ಸಿಪಲ್ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಟ್ಟಾರೆಯಾಗಿ ನೋಡಿದಾಗ ನಮ್ಮ ಅರಾವಳಿಗಳ ಕುರಿತಾದ ಸುಪ್ರೀಂ ಕೋರ್ಟ್ ನಿಲುವು ಏನಿದೆ ಇದು ಪರಿಸರ ಸಂರಕ್ಷಣೆಗೆ ತಗೊಂಡಿರುವಂತಹ ಒಂದು ಪ್ರಮುಖವಾದ ಹೆಜ್ಜೆ ಆಗಿದೆ. ಸೊ ಈ ಒಂದು ಎಕ್ಸ್ಪರ್ಟ್ ಪ್ಯಾನಲ್ ಏನು ಹೇಳುತ್ತೆ ಅನ್ನೋದನ್ನು ನಾವು ಮುಂದಿನ ದಿನಗಳಲ್ಲಿ ಆ ಒಂದು ಡಿಸಿಷನ್ಸ್ ಬಂದಾಗ ನಾವು ಅದನ್ನ ಅನಲೈಸ್ ಮಾಡ್ಕೊಂಡು ಹೋಗೋಣ. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲ್ನಲ್ಲಿ ಸಿಗ್ತಾರೋ ಇನ್ಫಾರ್ಮೇಷನ್. ನಮಗೆ ಇಲ್ಲಿ ನಾನು ಹೇಳಿದ್ದೀನಿ ಮೀನ್ಸ್ ಆ್ಯಂಡ್ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಏನೇನು ಇಂಪಾರ್ಟೆಂಟ್ ಆಗುತ್ತೆ. ಒಂದು ಎಥಿಕ್ಸ್ ಪರ್ಸ್ಪೆಕ್ಟಿವಲ್ಲಿ ಡೆವಲಪ್ಮೆಂಟಲ್ ಎಥಿಕ್ಸ್ ವರ್ಸಸ್ ಎನ್ವಿರಾನ್ಮೆಂಟಲ್ ಎಥಿಕ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಎನ್ವಿರಾನ್ಮೆಂಟಲ್ ಕನ್ಸರ್ವೇಷನ್ ಏನಿದೆ GS ಪೇಪರ್ 3 ಏನು ಬರುತ್ತೆ ಅದು ಆ ಒಂದು ದೃಷ್ಟಿಯಿಂದ ಕೂಡ ಈ ಆರ್ಟಿಕಲ್ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಪ್ರಿಕಾಷನರಿ ಪ್ರಿನ್ಸಿಪಲ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಈಗ ಮುಂದಿನ ಆರ್ಟಿಕಲ್ನ ನೋಡೋಣ. IIP growth climbs to 25-month high of 6.7% in November. ಸೊ ಈ ಒಂದು ಆರ್ಟಿಕಲ್ನಲ್ಲಿ ಏನು ಹೇಳ್ತಾ ಇದ್ದಾರೆ, ನವಂಬರ್ ತಿಂಗಳಿನ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನನ್ನು ನೋಡಿದ್ರೆ ಇದು 6.7% ಅಷ್ಟು ಇನ್ಕ್ರೀಸ್ ಆಗಿದೆ. 6.7%ಗೆ ಇನ್ಕ್ರೀಸ್ ಆಗಿದೆ. ಸೊ ಈ ಒಂದು 6.7% ಏನಿದೆ ಈ ಕಳೆದ 25 ತಿಂಗಳು ಅಂದರೆ ಕಳೆದ ಆಲ್ಮೋಸ್ಟ್ 2 ಇಯರ್ಸಿಂದ ನಾವು ನೋಡಿದ್ರೆ ಇದೇ ಹೈಯೆಸ್ಟ್ ಆಗಿರುವಂಥ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್. ಸೊ ಆ ಒಂದು ದೃಷ್ಟಿಯಿಂದ ನಾವು ನೋಡಿದಾಗ ಇದು ಭಾರತದ ಇಂಡಸ್ಟ್ರಿಯಲ್ ಮತ್ತು ಇಕನಾಮಿಕ್ ಗ್ರೋತ್ ಅಥವಾ ಎಕನಾಮಿಕ್ ಮೊಮೆಂಟಮ್ ಏನಿದೆ ಆ ಒಂದು ದೃಷ್ಟಿಯಿಂದ ಇದು ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಆ್ಯಂಡ್ ಇಲ್ಲಿ ನಮಗೆ ಮುಖ್ಯವಾಗಿ IIP ಏನಿದೆ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದು ಏನೇನು ಪಾಯಿಂಟ್ಸ್ ಬೇಕು ಪ್ರಿಲಿಮ್ಸ್ಗೆ ಅನ್ನೋದನ್ನು ನಾವು ಈಗ ನೋಡೋಣ. ಮೊದಲಿಗೆ ಈ ಒಂದು ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಏನಿದೆ ಇದನ್ನು ಯಾರು ರಿಲೀಸ್ ಮಾಡ್ತಾರೆ, ಇದನ್ನು ರಿಲೀಸ್ ಮಾಡೋದು ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಏನಿದೆ ಇದು ರಿಲೀಸ್ ಮಾಡುತ್ತೆ. ಅಂಡರ್ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಏನಿದೆ ಆ ಒಂದು ಮಿನಿಸ್ಟ್ರಿ ಅಡಿಯಲ್ಲಿ ಬರುತ್ತೆ ಈ NSO. ಈ ಒಂದು ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಏನು ಮಾಡುತ್ತೆ ಅಂದರೆ ಇಟ್ ಮೆಜರ್ಸ್ ದ ಇಂಡಸ್ಟ್ರಿಯಲ್ ಔಟ್ಪುಟ್ ಗ್ರೋತ್. ಅಂದರೆ ನಮ್ಮ ಒಂದು ಕೈಗಾರಿಕಾ ಚಟುವಟಿಕೆಗಳು ಏನಿದೆ ಅದರ ಬೆಳವಣಿಗೆ ಯಾವ ರೀತಿಯಾಗಿ ಆಗ್ತಾ ಇದೆ ಅನ್ನುವಂಥದ್ದನ್ನು ಸೂಚಿಸುವ ಒಂದು ಇಂಡೆಕ್ಸ್ ಆಗಿದೆ ಅಥವಾ ಒಂದು ಸೂಚ್ಯಂಕ ಆಗಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ತದನಂತರ ಇದು ಯಾವಾಗ ರಿಲೀಸ್ ಮಾಡ್ತಾರೆ, ಪ್ರತಿ ತಿಂಗಳು ರಿಲೀಸ್ ಮಾಡುವಂಥದ್ದು. ಇದನ್ನು ಬೇಸ್ ಇಯರ್ ಯಾವುದೇ ಒಂದು ಇಂಡೆಕ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಒಂದು ಬೇಸ್ ಇಯರನ್ನು ತೊಗೊಂಡಿರ್ತಾರೆ. ಸೊ ಆ ಬೇಸ್ ಇಯರ್ ಬಂದು 2011-12 ಆಗಿರುತ್ತೆ. ತದನಂತರ ಇದರಲ್ಲಿ ಮುಖ್ಯವಾಗಿ 3 ಸೆಕ್ಟರ್ಗಳನ್ನು ಕನ್ಸಿಡರ್ ಮಾಡುವಂಥದ್ದು. ಯಾವುದ್ಯಾವುದು ಮ್ಯಾನುಫ್ಯಾಕ್ಚರಿಂಗು, ಮೈನಿಂಗ್ ಮತ್ತು ಎಲೆಕ್ಟ್ರಿಸಿಟಿ. ಈ 3 ಸೆಕ್ಟರ್ಗಳು ಏನಿದೆ ನಮ್ಮ ಒಂದು ಇಂಡಸ್ಟ್ರಿ ಸೆಕ್ಟರ್ ಅಥವಾ ಕೈಗಾರಿಕಾ ಕ್ಷೇತ್ರಕ್ಕೆ ಸೇರಿದಂಥದ್ದಾಗಿರುತ್ತೆ. ಸೊ ಈ 3 ಸೆಕ್ಟರ್ಗಳನ್ನು ನಾವು ಕನ್ಸಿಡರ್ ಮಾಡುತ್ತೆ. ಯಾವುದ್ಯಾವುದು ಮ್ಯಾನುಫ್ಯಾಕ್ಚರಿಂಗ್, ಮೈನಿಂಗ್ ಆ್ಯಂಡ್ ಎಲೆಕ್ಟ್ರಿಸಿಟಿ.
ಈ ಎಂಟೈರ್ ಇಮೇಜ್ ಏನಿದೆ ಇದು ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್. ಯಾಕೆ ಅಂತಂದರೆ ಇದರಿಂದನೇ ಈ ಹಿಂದೆ ನಾವು ನೋಡಿದ್ರೆ ಹಲವಾರು ಕ್ವೆಶನ್ಸ್ಗಳು ಬಂದಿದೆ. ಅಂದರೆ ಬೇರೆ ಬೇರೆ ಈಗ ಕನ್ಸ್ಯೂಮರ್ ಪ್ರೊಡಕ್ಷನ್ ಇಂಡೆಕ್ಸ್ ಇರ್ಬೋದು, ಇಲ್ಲಾಂದರೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಇರ್ಬೋದು, ಈ ರೀತಿಯಾಗಿ ಇರುವಂತಹ ಇಂಡೆಕ್ಸ್ಗಳ ಕುರಿತಾಗಿ ಕ್ವೆಶನ್ಸ್ಗಳನ್ನು ಕೇಳಿದ್ದಾರೆ. ಸೊ ಅದೇ ನಿಟ್ಟಿನಲ್ಲಿ IIP ಬಗ್ಗೆ ಕೂಡ ಕ್ವೆಶನನ್ನು ಕೇಳ್ಬೋದು. ಬಿಕಾಸ್ ಇದು ಈ ಒಂದು ಕಳೆದ 25 ತಿಂಗಳುಗಳೇನಿದೆ ಆ 25 ತಿಂಗಳುಗಳಲ್ಲಿ ಹೈಯೆಸ್ಟ್ ಆಗಿರುವಂಥ ಕಾರಣ ಈ ಒಂದು ಕ್ವೆಶನನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಸೊ ಆ ಒಂದು ದೃಷ್ಟಿಯಿಂದ ಈ ಆರ್ಟಿಕಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನಾವು ಲೇಟೆಸ್ಟ್ ಡೇಟಾನ ನೋಡಿದಾಗ ನವಂಬರಲ್ಲಿ ಈಗಾಗಲೇ ಹೇಳಿರೋ ಥರ ಇಟ್ ವಾಸ್ 6.7% ನವಂಬರ್ಗೆ ಕ್ಯಾಲ್ಕುಲೇಟ್ ಮಾಡಿದಾಗ. ಅದೇ ಅಕ್ಟೋಬರಲ್ಲಿ ನೋಡಿದಾಗ ಇಟ್ ವಾಸ್ ಓನ್ಲಿ 0.5 to 1.8% ಅಷ್ಟು ಮಾತ್ರನೇ ಇತ್ತು. 1.8% ಇದ್ದಿದ್ದು ಆಲ್ಮೋಸ್ಟ್ 6.7% ಅಂದರೆ ನಾವು ಇಮ್ಯಾಜಿನ್ ಮಾಡ್ಕೊಬೋದು ಇಟ್ ಈಸ್ ಅ ವೆರಿ ಹೈ ಜಂಪ್. ಸೊ ಆ ಒಂದು ದೃಷ್ಟಿಯಿಂದ ಕೂಡ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಜಂಪ್ ಆಗಿದೆ ಅಂದರೆ ಇಷ್ಟೊಂದು ಡೆವಲಪ್ಮೆಂಟ್ ಅಥವಾ ಇಷ್ಟೊಂದು ಗ್ರೋತ್ ಆಗಿದೆ, ಡೆವಲಪ್ಮೆಂಟ್ ಅಂತ ಹೇಳೋಕ್ಕಾಗಲ್ಲ, ಇಷ್ಟೊಂದು ಗ್ರೋತ್ ಆಗಿದೆ ಅಂತಂದರೆ ಯಾವ ಒಂದು ಕಾರಣಕ್ಕೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಯಾಕೆ ಈ ಒಂದು ರೈಸ್ ಇನ್ ಇಂಡಸ್ಟ್ರಿಯಲ್ ಆ್ಯಕ್ಟಿವಿಟಿ ಆಯಿತು ಅಂದರೆ ಒಂದು ಫೆಸ್ಟಿವ್ ಸೀಸನ್ ಡಿಮ್ಯಾಂಡ್. ಅಕ್ಟೋಬರ್ ನವಂಬರ್ ಅಂತ ಬಂದಾಗ ನಾವು ಚೆಕ್ ಮಾಡಿದ್ರೆ ಇಲ್ಲಿ ಮುಖ್ಯವಾಗಿ ದೀಪಾವಳಿ ಬರುತ್ತೆ. ದೀಪಾವಳಿಯನ್ನು ಭಾರತದಾದ್ಯಂತ ಆಚರಿಸ್ತೀವಿ ಆ್ಯಂಡ್ ಇಟ್ ಈಸ್ ಲೈಕ್ ಸೆಲೆಬ್ರೇಟೆಡ್ ಹ್ಯೂಜ್ಲಿ, ಲೈಕ್ ಹೆವಿಯಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಆ್ಯಂಡ್ ಅದರಿಂದ ಏನಾಗುತ್ತೆ ಅಂತಂದರೆ ಆ ಒಂದು ದೀಪಾವಳಿಯ ಟೈಮಲ್ಲಿ ಹೆಚ್ಚಿನದಾಗಿ ಜನ ಶಾಪಿಂಗನ್ನು ಮಾಡ್ತಾರೆ. ಗಿಫ್ಟ್ ತೊಗೊಳ್ಳೋದಿರ್ಬೋದು, ಬೇರೆ ರೀತಿಯಾಗಿ ಗ್ರಾಸರಿ ಶಾಪಿಂಗ್ ಇರ್ಬೋದು. ಸೊ ಈ ರೀತಿಯಾಗಿ ಮಾಡಿದಾಗ ಏನಾಗುತ್ತೆ, ಹೈ ಕನ್ಸ್ಯೂಮರ್ ಸ್ಪೆಂಡಿಂಗ್ ಆ್ಯಂಡ್ ಸರ್ಜ್ ಇನ್ ಫೆಸ್ಟಿವ್ ಪರ್ಚೇಸಸ್. ಸೊ ಒಂದು ಕಡೆ ಹೆಚ್ಚಿನದಾಗಿ ಕನ್ಸ್ಯೂಮರ್ಗಳು, ನಾವೇನು ಕಸ್ಟಮರ್ಸ್ ಏನಿರ್ತೀವಿ ಅಥವಾ ಕನ್ಸ್ಯೂಮರ್ಸ್ ಏನಿರ್ತೀವಿ, ನಾವು ಹೆಚ್ಚಿನದಾಗಿ ಸ್ಪೆಂಡ್ ಮಾಡ್ತೀವಿ. ಸೊ ಯಾವಾಗ ನಾವು ಹೆಚ್ಚಿನದಾಗಿ ಸ್ಪೆಂಡ್ ಮಾಡ್ತೀವಿ, ಏನಕ್ಕಾಗಿ ಸ್ಪೆಂಡ್ ಮಾಡ್ತೀವಿ, ಯಾವುದೋ ಒಂದು ಗೂಡ್ಸನ್ನು ತೊಗೊಳೋದಕ್ಕೆ. ಸೊ ಆ ಗೂಡ್ಸ್ನ ಒಂದು ಸಪ್ಲೈ ಜಾಸ್ತಿ ಆಗಬೇಕು. ಈಗ ನಾವೇನೋ ಸ್ಪೆಂಡ್ ಮಾಡ್ತಾ ಇದ್ದೀವಿ ಅಂತಂದರೆ ಅಲ್ಲಿ ಏನೋ ಪರ್ಚೇಸ್ ಮಾಡಬೇಕು. ಸ್ಪೆಂಡ್ ಮಾಡ್ತಾ ಇದ್ದೀವಿ ಅಂದರೆ ಪರ್ಚೇಸ್. ಸೊ ಪರ್ಚೇಸ್ ಏನನ್ನ ಮಾಡ್ತೀವಿ, ಗೂಡ್ಸನ್ನು ಪರ್ಚೇಸ್ ಮಾಡಬೇಕು. ಸೊ ಯಾವಾಗ ಗೂಡ್ಸ್ ಪರ್ಚೇಸ್ ಇನ್ಕ್ರೀಸ್ ಆಗುತ್ತೆ, ಪರ್ಚೇಸ್ ಯಾವಾಗ ಇನ್ಕ್ರೀಸ್ ಆಗುತ್ತೆ, ಡಿಮ್ಯಾಂಡ್ ಯಾವಾಗ ಇನ್ಕ್ರೀಸ್ ಆಗುತ್ತೆ, ಅದರ ಸಪ್ಲೈ ಕೂಡ ಆಟೋಮೆಟಿಕ್ಕಾಗಿ ಇನ್ಕ್ರೀಸ್ ಆಗಲೇಬೇಕು. ಸೊ ಆ ಒಂದು ದೃಷ್ಟಿಯಲ್ಲಿ ಏನಾಯಿತು ಅಂತಂದರೆ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಏನಿದೆ ಅದು ಕೂಡ ಇನ್ಕ್ರೀಸ್ ಆಗ್ತಾ ಬಂತು. ಆಲ್ಮೋಸ್ಟ್ 8% ಇನ್ಕ್ರೀಸನ್ನು ನವಂಬರಲ್ಲಿ ನಾವು ನೋಡ್ಬೋದು ವಿತ್ ರೆಸ್ಪೆಕ್ಟ್ ಟು ಪ್ರೊಡಕ್ಷನನ್ನು ನಾವು ನೋಡಿದಾಗ. ಆ್ಯಂಡ್ ಅದರಿಂದನೇ ಈ ರೀಸ್ಟಾಕಿಂಗ್ ಆಫ್ಟರ್ ಫೆಸ್ಟಿವಲ್ ಸೇಲ್. ಸೊ ಯಾವಾಗ ಈ ಸಪ್ಲೈ ಗೂಡ್ಸ್ ಎಲ್ಲ, ಈಗ ಯಾವುದೋ ಒಂದು ಇನ್ವೆಂಟರಿ ಇಟ್ಟಿರ್ತೀವಿ, ಸೊ ಆ ಇನ್ವೆಂಟರಿಯಲ್ಲಿರುವ ಗೂಡ್ಸ್ ಎಲ್ಲ ಖಾಲಿ ಆದರೆ ನಾವೇನು ಮಾಡ್ತೀವಿ, ಮತ್ತೆ ಅದನ್ನ ಫಿಲ್ ಮಾಡಲೇಬೇಕು. ಸೊ ಹಾಗಾಗಿ ಅದರಿಂದ ರೀಸ್ಟಾಕಿಂಗ್ ಕೂಡ ಮಾಡ್ತೀವಿ. ಅದರಿಂದ ಕೂಡ ಮತ್ತಷ್ಟು ಈ ಒಂದು ಪ್ರೊಡಕ್ಷನ್ IIP ಏನಿದೆ ಇದು ಹೆಚ್ಚಾಗಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಅಷ್ಟೇ ಅಲ್ದಿರ ಕ್ಯಾಪಿಟಲ್ ಗೂಡ್ಸ್ ಏನಿರುತ್ತೆ, ಈ ಕ್ಯಾಪಿಟಲ್ ಗೂಡ್ಸ್ನ ಡಿಮ್ಯಾಂಡ್ ಕೂಡ ಇನ್ಕ್ರೀಸ್ ಆಗ್ತಾ ಬಂತು. ಸೊ ಅದು ಕೂಡ ಒಂದು ಕಾರಣ ಆಗಿದೆ ಈ ಒಂದು IIP ಸಡನ್ನಾಗಿ ರೇಸ್ ಆಗಿರುವಂಥದ್ದಕ್ಕೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಮತ್ತು ಈ ಒಂದು IIPಯ ಡೇಟಾ ಇದೆ, ಈ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಇದೆ, ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು, ಯಾಕೆ ಇಂಪಾರ್ಟೆಂಟ್, ಇಟ್ ಈಸ್ ಅ ಕ್ರೂಷಿಯಲ್ ಇಂಡಿಕೇಟರ್. ಯಾಕೆ ಅಂತಂದರೆ ಮೊದಲಿಗೆ ಏನು ಅಂತಂದರೆ ಇದು ನಮ್ಮ ಒಂದು ಎಕನಾಮಿಕ್ ಮೊಮೆಂಟಮ್ ಏನಿದೆ ಅಥವಾ ಎಕನಾಮಿಕ್ ಗ್ರೋತ್ ಏನಿದೆ, ಯಾವ ರೀತಿಯಾಗಿ ನಮ್ಮ ಒಂದು ಆರ್ಥಿಕ ಚಟುವಟಿಕೆಗಳು ಯಾವ ದಿಕ್ಕಿನಲ್ಲಿ ಚಲಿಸ್ತಾ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಒಂದು ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಬೇಕು. ತದನಂತರ ಏನು ಅಂತಂದರೆ GDPಯ ಟ್ರೆಂಡ್ಗಳನ್ನು ಏನಂತೀವಿ ಅನಲೈಸ್ ಮಾಡೋದಕ್ಕೆ ಕೂಡ ಈ ಒಂದು IIP ಇಂಪಾರ್ಟೆಂಟ್ ಆಗುತ್ತೆ. ನಂತರ ಏನು ಅಂತಂದರೆ RBIನ ಮಾನಿಟರಿ ಪಾಲಿಸಿ ಏನಿದೆ, ಒಂದು ಇಂಟ್ರೆಸ್ಟ್ ರೇಟನ್ನು ಚೇಂಜ್ ಮಾಡೋದೇನಿದೆ, ಆ ಮಾನಿಟರಿ ಪಾಲಿಸಿ ಇದೆ, ಆ ಒಂದು ಡಿಸಿಷನ್ಸ್ಗೂ ಕೂಡ IIP ಇಂಪಾರ್ಟೆಂಟ್ ಆಗುತ್ತೆ. ತದನಂತರ ಎಂಪ್ಲಾಯ್ಮೆಂಟ್ಗಿರ್ಬೋದು, ಇನ್ವೆಸ್ಟ್ಮೆಂಟ್ಗಿರ್ಬೋದು, ಇದನ್ನು ಅನಲೈಸ್ ಮಾಡೋದಕ್ಕೂ ಕೂಡ ಈ ಒಂದು ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಹೆಲ್ಪ್ ಮಾಡುತ್ತೆ. ಯಾವ ರೀತಿಯಾಗಿ ಅಂದರೆ ಈಗ ಹೈ IIP ಇದೆ ಅಂತಂದರೆ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಹೆಚ್ಚಿದೆ ಅಂದರೆ ಈಗ ಏನು 6.7% ಇದೆ ಅಂತಂದರೆ ಇದು ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂದರೆ ಎಕನಾಮಿಕ್ ಎಕ್ಸ್ಪ್ಯಾನ್ಷನನ್ನು ಇಂಡಿಕೇಟ್ ಮಾಡುತ್ತೆ. ಅದೇ ರೀತಿಯಾಗಿ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಕಡಿಮೆ ಇತ್ತು ಅಂತಂದರೆ ಸ್ಲೋ ಅಂದರೆ ಎಕನಾಮಿ ಗ್ರೋತ್ ಏನಿದೆ ಇದು ಕಡಿಮೆ ಆಗ್ತಾ ಇದೆ ಅನ್ನೋದನ್ನು ಸಿಗ್ನಲ್ ಮಾಡುತ್ತೆ. ಸೊ ಹಾಗಾಗಿ ಈ ಒಂದು ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಇವಾಗ ಈ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಇದೆ, ಇದರ ಕೆಲವು ಲಿಮಿಟೇಷನ್ಸ್ ಕೂಡ ಇರ್ತವೆ, ಅಂದರೆ ಕೆಲವಷ್ಟು ಮಿತಿಗಳಿರುತ್ತೆ. ಆ ಮಿತಿಗಳೇನು ಅಂತಂದರೆ ಮೊದಲಿಗೆ ಇದು ಸರ್ವಿಸ್ ಸೆಕ್ಟರನ್ನು ಒಳಗೊಳ್ಳಲ್ಲ. ವಿ ಹ್ಯಾವ್ ಟಾಕ್ಡ್ ಅಬೌಟ್ ಇಟ್. ಏನೋ ಇದು ಮೇಯ್ನಾಗಿ ಈ 3 ಸೆಕ್ಟರ್ನ ಮಾತ್ರನೇ ಇನ್ಕ್ಲೂಡ್ ಮಾಡುವಂಥ, ಸರ್ವಿಸ್ ಸೆಕ್ಟರ್ ಇರೋದಿಲ್ಲ. ಅಂದರೆ ಬಟ್ ಭಾರತದಲ್ಲಿ ಏನು ಸರ್ವಿಸ್ ಸೆಕ್ಟರ್ ಇದೆ ಅದು ಕೂಡ GDPಗೆ ಹೆವಿಯಾಗಿ ಕಾಂಟ್ರಿಬ್ಯೂಟ್ ಮಾಡುತ್ತೆ, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಸರ್ವಿಸ್ ಸೆಕ್ಟರ್ನ ಇಲ್ಲಿ ಇನ್ಕ್ಲೂಡ್ ಮಾಡದೇ ಇರುವಂಥ ಕಾರಣ ನಮಗೆ ಪ್ರಾಪರ್ ಆಗಿರುವಂಥ ಡೇಟಾ ಸಿಗದೆ ಇರ್ಬೋದು ಅಥವಾ ಪ್ರಾಪರ್ ಆಗಿರುವಂಥ ಒಂದು ಏನಂತೀವಿ ಇಮೇಜ್ ಸಿಗದೆ ಇರ್ಬೋದು.
ತದನಂತರ ಏನು ಅಂತಂದರೆ ಹೆಚ್ಚಿನದಾಗಿರುವಂಥ ವೊಲೆಟಾಲಿಟಿ ಇರುತ್ತೆ. ಬಿಕಾಸ್ ಇಟ್ ಇಸ್ ಓನ್ಲಿ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಆಗಿರುವಂಥ ಕಾರಣ ಹೆಚ್ಚಿನದಾಗಿ ವೊಲೆಟಾಲಿಟಿ ಇರುವಂಥದ್ದು. ತದನಂತರ ಕೆಲವೊಂದು ಬಾರಿ ಬೇಸ್ ಎಫೆಕ್ಟ್ ಕೂಡ ಇಲ್ಲಿ ಮ್ಯಾಟರ್ ಆಗುತ್ತೆ ಅನ್ನುವಂಥದ್ದು. ನಂತರ ಏನು ಅಂತಂದರೆ ಈ ರಿವೈಸ್ ಡೇಟಾ ಏನಿರುತ್ತೆ, ಈ ಡೇಟಾ ಏನಿರುತ್ತೆ, ಆ ಡೇಟಾನ ಫ್ರೀಕ್ವೆಂಟಾಗಿ ನಾವು ರಿವೈಸ್ ಮಾಡ್ತಾ ಇರ್ತಾರೆ. ಈ IIPಯನ್ನು ಪ್ರೊಡ್ಯೂಸ್ ಮಾಡಬೇಕಂತಂದರೆ ಫ್ರೀಕ್ವೆಂಟಾಗಿ ಡೇಟಾ ಚೇಂಜ್ ಮಾಡ್ತಾ ಇರ್ತಾರೆ. ಅದೊಂದು. ನಂತರ ಏನು ಅಂತಂದರೆ ಈ ಇನ್ಫಾರ್ಮಲ್ ಸೆಕ್ಟರ್ ಏನಿರುತ್ತೆ, ಇನ್ಫಾರ್ಮಲ್ ಸೆಕ್ಟರನ್ನು ಕೂಡ ಇದು ಸರಿಯಾಗಿ ಕವರ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಈ ಒಂದು ಲಿಮಿಟೇಷನ್ಸನ್ನು ಅಡ್ರೆಸ್ ಮಾಡಿದ್ರೆ IIP ವಿಲ್ ಬಿ ಅ ಗುಡ್ ಮೆಷರ್ ಫಾರ್ ದೀಸ್ ಅಂತ ಹೇಳ್ಬೋದು. ಸೊ ಇಷ್ಟು ಈ ಒಂದು ಆರ್ಟಿಕಲ್ನಲ್ಲಿ ಸಿಗ್ತಾ ಇರುವಂತಹ ಇನ್ಫಾರ್ಮೇಷನ್ ಆಗಿದೆ. ಈಗ ಮುಂದಿನ ಆರ್ಟಿಕಲ್ನ ನೋಡೋಣ. ಯೂನಿಯನ್ ಗವರ್ಮೆಂಟ್ ಗೇರಿಂಗ್ ಅಪ್ ಟು ಹೋಸ್ಟ್ ಮೆಗಾ AI ಸಮಿಟ್ ಇನ್ ಫೆಬ್ರವರಿ. ಸೊ ನಮ್ಮ ಭಾರತ ಸರ್ಕಾರ ಏನು ಮಾಡ್ತಾ ಇದ್ದಾರೆ, ಫೆಬ್ರವರಿಯಲ್ಲಿ AI ಇಂಪ್ಯಾಕ್ಟ್ ಸಮಿಟ್ ಅನ್ನುವಂಥ ಒಂದು ಸಮಿಟನ್ನು ಆರ್ಗನೈಸ್ ಮಾಡ್ತಾ ಇದ್ದಾರೆ. ಸೊ ಈ ಸಮಿಟ್ ಅಂತಲೇ ಇದನ್ನ ಶೃಂಗಸಭೆ ಅಂತ ಕೂಡ ಕರಿತೀವಿ. ಇದು ಜಾಗತಿಕ ಮಟ್ಟದಲ್ಲಿ AI ಅಡ್ಮಿನಿಸ್ಟ್ರೇಷನ್ ಮತ್ತು AIನ ಯಾವ ರೀತಿಯಾಗಿ ನಿಯಂತ್ರಣಗೊಳಿಸಬೇಕು ಅನ್ನೋದರ ಒಂದು ಚರ್ಚೆಯ ಕುರಿತಾಗಿ ಆಗಿರುವಂಥ ಸಮಿಟ್ ಆಗಿದೆ. ಸೊ ಅದರ ಕುರಿತಾಗಿ ಇದು ನ್ಯೂಸಲ್ಲಿರುವಂಥ ಕಾರಣ ಈ ಆರ್ಟಿಕಲ್ನ ನೋಡ್ತಾ ಇದ್ದೀವಿ. ಒಂದು ನಮಗೆ ಡೈರೆಕ್ಟಾಗಿ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ಈ ಒಂದು AI ಇಂಪ್ಯಾಕ್ಟ್ ಸಮಿಟ್ ಏನಿದೆ ಇದೇ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಯಾರು ಆರ್ಗನೈಸ್ ಮಾಡಿದರು, ಈ ಹಿಂದಿನ AI ಸಮಿಟ್ಸ್ಗಳು ಎಲ್ಲಿ ನಡೀತು, ಅದರ ಕುರಿತಾಗಿ ನಮಗೆ ಬೇಕಾಗುತ್ತೆ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನೋಡಿದಾಗ. ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ನೋಡಿದಾಗ ನಮಗೆ ಈ ಒಂದು AI ಬೆಳೀತಾ ಇರುವಂತಹ ಕಾರಣವಾದಿಂದ ಅದರ ಒಂದು ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ಇಲ್ಲ ಅದರ ಒಂದು ಯಾವ ರೀತಿಯಾಗಿ ಅದನ್ನು ನಿಯಂತ್ರಣಗೊಳಿಸಬೇಕು, ಇದೆಲ್ಲ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ಅಥವಾ ಎಸ್ಸೆ ರೈಟಿಂಗನ್ನು ನಾವು ನೋಡಿದಾಗ. ಸೊ ಮೊದಲಿಗೆ ನಾವು ಈ ಒಂದು AI ಇಂಪ್ಯಾಕ್ಟ್ ಸಮಿಟ್ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ದಿಸ್ ಇಸ್ ಅ ಮಲ್ಟಿಲ್ಯಾಟರಲ್ ಸಮಿಟ್. ಸೊ ಮಲ್ಟಿಲ್ಯಾಟರಲ್ ಅಂದಾಗ ಕೇವಲ ಗವರ್ನಮೆಂಟ್ಗಳು ಮಾತ್ರ ಪಾರ್ಟಿಸಿಪೇಟ್ ಮಾಡಲ್ಲ. AI ಕಂಪನಿಗಳಿರ್ಬೋದು, ರಿಸರ್ಚ್ ಲೀಡರ್ಸ್ ಇರ್ಬೋದು, ಬಿಸ್ನೆಸ್ ಲೀಡರ್ಸ್ ಇರ್ಬೋದು, ಇವ್ರು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸ್ತಾರೆ. ಸೊ ಇಟ್ ಈಸ್ ಅ ಮಲ್ಟಿಲ್ಯಾಟರಲ್ ಏನಂತೀವಿ ಸಮಿಟ್ ಅಂತ ಹೇಳ್ಬೋದು. ಮಲ್ಟಿಲ್ಯಾಟ್ರಲ್ ಗ್ಲೋಬಲ್ ಸ್ಟೇಜ್ ಅಂತ ಹೇಳ್ಬೋದಾಗುತ್ತೆ. ತದನಂತರ ಇದರಲ್ಲಿ ಏನೇನು ಮಾಡ್ತಾರೆ ಅಂದರೆ, ಒಂದು AIನ ಪರಿಣಾಮಗಳನ್ನು ಇರ್ಬೋದು, ಇಲ್ಲ ಅದರಿಂದ ಆಗುವಂಥ ಅಪಾಯಗಳು, ಇಲ್ಲ ಅವುಗಳಿಂದ ಒದಗುವಂಥ ಅವಕಾಶಗಳ ಬಗ್ಗೆ ಇದನ್ನು ಚರ್ಚಿಸೋದಕ್ಕಾಗಿ ಈ ಒಂದು ಇಂಪ್ಯಾಕ್ಟ್ ಸಮಿಟನ್ನು ಸ್ಟಾರ್ಟ್ ಮಾಡಿರುವಂಥದ್ದು. ಸೊ ಈ ಹಿಂದೆ ಈ ಒಂದು ಸಮಿಟ್ಗಳು ನಡೆದಿದೆ. ಎಲ್ಲೆಲ್ಲಿ ನಡೆದಿದೆ ಅಂದರೆ, ಒಂದು UK-ಯಲ್ಲಿ 2023ರಲ್ಲಿ ಈ ಸಮಿಟ್ಗಳನ್ನು ಸ್ಟಾರ್ಟ್ ಮಾಡಿರುವಂಥದ್ದು. ಮೊದಲಿಗೆ UK-ಯಲ್ಲಿ ನಡೀತು. ತದನಂತರ 2024ರಲ್ಲಿ ಸಿಯೋಲ್ ಕೊರಿಯಾದಲ್ಲಿ ನಡೀತು. ತದನಂತರ 2025ರಲ್ಲಿ ಪ್ಯಾರಿಸ್ನಲ್ಲಿ ನಡೆದಿದ್ದು. ಸೊ 2026ರಲ್ಲಿ ಭಾರತದಲ್ಲಿ ನಡೆಯುತ್ತೆ. ಸೊ ಈ 4 ಸಮಿಟ್ಗಳು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಮತ್ತಷ್ಟು ಇನ್ಫಾರ್ಮೇಷನನ್ನು ನಾವು ನೋಡೋಣ. ಸೊ ಮೊದಲಿಗೆ ಈ ಒಂದು AI ಇಂಪ್ಯಾಕ್ಟ್ ಸಮಿಟ್ ಏನಿದೆ, ಈಗಾಗಲೇ ಹೇಳುತ್ತಾರೆ, ಇಟ್ ಈಸ್ ಅ ಮಲ್ಟಿಲ್ಯಾಟ್ರಲ್ ಗ್ಲೋಬಲ್ ಪ್ಲ್ಯಾಟ್ಫಾರ್ಮ್ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸೇಫ್, ರೆಸ್ಪಾನ್ಸಿಬಲ್ ಮತ್ತು ಇನ್ಕ್ಲೂಸಿವ್ AI ಬಗ್ಗೆ ಇದು ಕಾನ್ಸಂಟ್ರೇಟ್ ಮಾಡುತ್ತೆ. ಒಂದು. ತದನಂತರ ಈಗಾಗಲೇ ಹೇಳ್ತಾರೆ, ಇದು ಈ ಒರಿಜಿನಲ್ ಟೈಮ್ ಲೈನ್ 2023ರಲ್ಲಿ ಸ್ಟಾರ್ಟ್ ಆಗಿರುವಂಥದ್ದು. 2023ರಲ್ಲಿ UK-ಯಲ್ಲಿನ ಬ್ಲೆಕ್ಲಿ ಪಾರ್ಕ್ ಅನ್ನುವಂಥ ಕಡೆ ಇದನ್ನು ನಡೆಸಿದ್ದು. ಸೊ ಅದಕ್ಕೆ ಇದನ್ನು ಬ್ಲೆಕ್ಲಿ ಪಾರ್ಕ್ ಸಮಿಟ್ ಅಂತ ಕೂಡ ಇದನ್ನ ಕರೀತಾರೆ. ತದನಂತರ ಸಿಯೋಲ್ನಲ್ಲಿ, ಪ್ಯಾರಿಸ್ನಲ್ಲಿ, ಈಗ ಇಂಡಿಯಾದಲ್ಲಿ. ಇದರ ಮುಖ್ಯವಾದ ಥೀಮ್ಗಳೇನು, ಏನೇನ ಡಿಸ್ಕಸ್ ಮಾಡ್ತಾರೆ ಅಂದರೆ, AI ಮತ್ತು ಎಂಪ್ಲಾಯ್ಮೆಂಟ್, ಟ್ರಸ್ಟ್ ಆ್ಯಂಡ್ ಸೇಫ್ಟಿ. AIನ ಯಾವ ರೀತಿಯಾಗಿ ಟ್ರಸ್ಟ್ ಮಾಡಬೇಕು ಮತ್ತು ಅದರಿಂದ ಯಾವ ರೀತಿಯಾಗಿ ಸೇಫ್ಟಿಯನ್ನು ಒದಗಿಸಬೇಕು ಜನರಿಗೆ ಅನ್ನುವಂಥದ್ರ ಕುರಿತಾಗಿ, ಯಾವ ರೀತಿಯಾಗಿ ರೆಗ್ಯುಲೇಟ್ ಮತ್ತು ಗವರ್ನೆನ್ಸ್ ಮಾಡಬೇಕು. ತದನಂತರ AIನ ಯಾವ ರೀತಿಯಾಗಿ ಇಂಡಸ್ಟ್ರಿಗಳಲ್ಲಿ ಬಳಸ್ಬೋದು ಅನ್ನೋದರ ಕುರಿತಾಗಿ ಇಲ್ಲಿ ಮಾತಾಡ್ತಾರೆ. ತದನಂತರ ಈ ಒಂದು 2026ರ ಒಂದು ಏನು AI ಇಂಪ್ಯಾಕ್ಟ್ ಸಮಿಟ್ ಇದೆ ಭಾರತದಲ್ಲಿ ನಡೀತಾ ಇರುವಂಥದ್ದು. ಇಲ್ಲಿ ಸುಮಾರು 15ರಿಂದ 20 ರಾಷ್ಟ್ರಾಧ್ಯಕ್ಷರು ಇದರಲ್ಲಿ ಅಥವಾ ಸರ್ಕಾರದ ಮುಖ್ಯಸ್ಥರೆಂದರೆ ಇವರು ಭಾಗವಹಿಸ್ತಾರೆ ಅಂತ ಹೇಳ್ಬೋದು. ತದನಂತರ ಆಲ್ಮೋಸ್ಟ್ 1 ಲ್ಯಾಕ್ಗೂ ಹೆಚ್ಚಿನದಾಗಿರುವಂತಹ ಪ್ರತಿನಿಧಿಗಳು ಏನಿರ್ತಾರೆ ಅಥವಾ ಒಂದು ಪಾರ್ಟಿಸಿಪೆಂಟ್ಸ್ ಏನಿದ್ದಾರೆ, ಆಲ್ಮೋಸ್ಟ್ 1 ಲ್ಯಾಕ್ ಅಷ್ಟು ಪಾರ್ಟಿಸಿಪೆಂಟ್ಸ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಓವರ್ 20 ಕಂಟ್ರೀಸ್ ಕೂಡ ಇಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ಈ ಒಂದು ಸ್ಕೇಲನ್ನು ನೋಡಿದ್ರೆ, ಪಾರ್ಟಿಸಿಪೇಷನ್ ಸ್ಕೇಲನ್ನು ನೋಡಿದ್ರೆ, ಇಟ್ ಈಸ್ ಅ ವೆರಿ ಬಿಗ್ ಡೀಲ್ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಒಂದು ಕಡೆ ಏನಾಗುತ್ತೆ ಅಂದರೆ, ಒಂದು ಕಡೆ AI ಗವರ್ನೆನ್ಸ್ ಮತ್ತು ಅಡ್ಮಿನಿಸ್ಟ್ರೇಷನ್ ಇಂಪಾರ್ಟೆಂಟ್ ಆದರೆ, ಮತ್ತೊಂದು ಕಡೆ ಈ ಒಂದು ಶೃಂಗಸಭೆ ಏನಿದೆ, ಇಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಇಂಡಿಯಾ. ಭಾರತವನ್ನು ಒಂದು ಗ್ಲೋಬಲ್ ಸ್ಟೇಜಲ್ಲಿ ಇಷ್ಟು ಏನಂತೀವಿ ಬಹುದೊಡ್ಡವಾದ ಒಂದು ಶೃಂಗಸಭೆಯನ್ನು ಭಾರತ ಆರ್ಗನೈಸ್ ಮಾಡ್ತಿದೆ, ಎಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು AI ಅಂದಾಗ ದ್ಯಾಟ್ ಆಲ್ಸೋ ಬಿಕಮ್ಸ್ ಇಂಪಾರ್ಟೆಂಟ್ ಫಾರ್ ಇಂಡಿಯಾ. ಅಂದರೆ ಇಂಡಿಯಾದ ಒಂದು ಭಾರತದ ಒಂದು ಇಮೇಜ್ ಏನಿದೆ ವಿತ್ ರೆಸ್ಪೆಕ್ಟ್ ಟು ಗ್ಲೋಬಲ್ ಸ್ಟೇಜ್ ನೋಡಿದಾಗ ದ್ಯಾಟ್ ಆಲ್ಸೋ ಬಿಕಮ್ಸ್ ಇಂಪಾರ್ಟೆಂಟ್ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು.
ನಂತರ ಬ್ಲೆತ್ಕಿ ಡಿಕ್ಲರೇಷನ್ ಬಗ್ಗೆ ನಾವು ಅಂದರೆ ಈ ಹಿಂದೆ ಏನೇನಾಗಿದೆ ಅದರ ಒಂದು ಮುಖ್ಯ ಔಟ್ಕಮ್ಸ್ ಏನು ಅನ್ನೋದನ್ನು ನೋಡೋಣ. ಸೊ ಇಲ್ಲಿ ಏನಾಯಿತು ಅಂತಂದರೆ ಬ್ಲೆತ್ಕಿ ಡಿಕ್ಲರೇಷನ್ ಏನಿದೆ ಅಥವಾ ಬ್ಲೆತ್ಕಿ ಪಾರ್ಕ್ ಸಮಿಟ್ ಏನಿತ್ತು, ಇದು ಇಟ್ ವಾಸ್ ಫಸ್ಟ್ ಸಮಿಟ್. ಸೊ ಅಲ್ಲಿ ಹೆಚ್ಚಿನದಾಗಿ ಡಿಸ್ಕಸ್ ಮಾಡೋದಕ್ಕೆ ಆಗಲಿಲ್ಲ. ಅಂದರೆ ಬಿಕಾಸ್ ಯಾವುದೇ ಒಂದು ಏನೇ ಒಂದು ಸ್ಟಾರ್ಟ್ ಮಾಡ್ತೀವಿ ಹೊಸದಾಗಿ ಅಂದಾಗ ಸ್ವಲ್ಪ ಟೈಮ್ ತೊಗೊಳುತ್ತೆ ಅದನ್ನ ಡೆವಲಪ್ ಮಾಡೋದಕ್ಕೆ. ಸೊ ಅಲ್ಲಿ ಏನು ಮಾಡಿದ್ರು ಅಂದರೆ ಟೆಕ್ ಎಕ್ಸ್ಪರ್ಟ್ಸ್, ವರ್ಲ್ಡ್ ಲೀಡರ್ಸ್ ಮತ್ತು ರೆಪ್ರೆಸೆಂಟೇಟಿವ್ಸ್ ಎಲ್ಲ ಬೇರೆ ಬೇರೆ ಕಡೆಯಿಂದ ಬಂದು ಬೇಸಿಕಲಿ AI ರೆಗ್ಯುಲೇಟ್ ಮಾಡಬೇಕು. ನಾವು AI ಅಡ್ಮಿನಿಸ್ಟ್ರೇಷನನ್ನು ಅಥವಾ ಗವರ್ನೆನ್ಸ್ ಏನಿದೆ ಇದನ್ನು ನಾವು ರೆಗ್ಯುಲೇಟ್ ಮಾಡಬೇಕು ಅನ್ನುವಂಥ ಒಂದು ಡಿಸಿಷನ್ಗೆ ಬಂದರು. ಮತ್ತು ಸಿಯೋಲಲ್ಲಿ ಆದಂಥ AI ಇಂಪ್ಯಾಕ್ಟ್ ಸಮಿಟ್ ಏನಿದೆ ಅಲ್ಲಿ ಇನೋವೇಷನ್, ಸೇಫ್ಟಿ ಮತ್ತು ಇನ್ಕ್ಲೂಸಿವಿಟಿ ಬಗ್ಗೆ ಅವ್ರು ಮಾತಾಡಿದ್ರು. ಅಂದರೆ ಹೊಸದಾದ ರಿಸರ್ಚ್ಗಳಲ್ಲಿ ಏನಂತೀವಿ ಇನ್ವೆಸ್ಟ್ ಮಾಡುವಂಥದ್ದು ಇರೋದು. ಬಟ್ ಅಂದರೆ ಇನ್ವೆಸ್ಟ್ ಮಾಡಬೇಕು, ಅಟ್ ದ ಸೇಮ್ ಟೈಮ್ ರೆಗ್ಯುಲೇಷನ್ ಕೂಡ ಮಾಡಬೇಕು, ಬಟ್ ನಾಟ್ ಓವರ್ ರೆಗ್ಯುಲೇಷನ್ ಅನ್ನೋದ್ರ ಕೂಡ ಬಗ್ಗೆ ಮಾತಾಡ್ತಾರೆ. ತದನಂತರ ಯಾವ ರೀತಿಯಾಗಿ ಮಿಸ್ಯೂಸ್ ಮಾಡುವಂಥ ರಿಸ್ಕ್ಗಳೇನಿರುತ್ತೆ ಅದನ್ನ ಯಾವ ರೀತಿಯಾಗಿ ಮ್ಯಾನೇಜ್ ಮಾಡಬೇಕು ಅನ್ನೋದ್ರ ಕುರಿತಾಗಿ ಇಲ್ಲಿ ಮಾತಾಡ್ತಾರೆ. ತದನಂತರ ಗ್ಲೋಬಲ್ ಚಾಲೆಂಜಸ್ನ ಅಂದರೆ ಈಗ ಪಾವರ್ಟಿ ಇರ್ಬೋದು, ಕ್ಲೈಮೇಟ್ ಚೇಂಜ್ ಇರ್ಬೋದು, ಇಲ್ಲ ಬೇರೆ ಏನು ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಇರ್ಬೋದು, ಇವುಗಳನ್ನು ಯಾವ ರೀತಿಯಾಗಿ AI ಬಳಸಿ ನಾವು ಸಾಲ್ವ್ ಮಾಡ್ಬೋದು ಅನ್ನೋದರ ಕುರಿತಾಗಿ ಕೂಡ ಈ ಒಂದು ಸಿಯೋಲ್ನಲ್ಲಿ ಮಾತಾಡಿದ್ದಾರೆ. ಸೊ ಇಷ್ಟು ಏನದು ಇದೆಲ್ಲ ಇನಿಷಿಯಲಿ ಆಯಿತು. ಸೊ ಈಗ ಭಾರತದಲ್ಲಿ ಬಂದಾಗ ಈ ಒಂದು ಏನು ಥೀಮ್ಗಳಿದೆ ಇವುಗಳ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ನಾವು ನೋಡಿದಾಗ ಈ AI ಇಂಪ್ಯಾಕ್ಟ್ ಸಮಿಟ್ ಏನಿದೆ ಭಾರತವನ್ನು ಕೇವಲ ಒಂದು AI ತಂತ್ರಜ್ಞಾನದ ಬಳಕೆದಾರೆಯಾಗಿ ನೋಡಲ್ಲ, ಬದಲಾಗಿ ಜಾಗತಿಕವಾಗಿ AI ನಿಯಮ ರೂಪಿಸುವುದರಲ್ಲಿ ಭಾರತದ ಒಂದು ಮುಖ್ಯ ಪಾತ್ರವನ್ನು ನಾವು ಇಲ್ಲಿ ಕಾಣಬಹುದಾಗಿದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಸೊ ಒಂದು ಕಡೆ ಇದು ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನೋಡಿದಾಗ ಬೇಸಿಕಲಿ AI ಇಂಪ್ಯಾಕ್ಟ್ ಸಮಿಟ್ ಬಗ್ಗೆ ಗೊತ್ತಿರಬೇಕು ಅಷ್ಟೇ. ಅಂದರೆ ಅದು ಏನೇನ ಕವರ್ ಮಾಡುತ್ತೆ, ಇದುವರೆಗೂ ಎಲ್ಲೆಲ್ಲಿ ನಡೆದಿದೆ ಅದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಅದೇ ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ಬಂದಾಗ ಇಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ಭಾರತನ AI ಲೀಡರ್ ಆಗಿ ನಾವು ನೋಡ್ತಾ ಇದ್ದೀವಿ ಅಂತಂದರೆ, ಅಥವಾ ಗ್ಲೋಬಲ್ ಸೌತಲ್ಲಿ ಭಾರತವನ್ನು ಲೀಡರ್ ಆಗಿ ನೋಡ್ತಾ ಇದ್ದೀವಿ ಅಂತಂದರೆ AI ಆಲ್ಸೋ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಏನು ಈ ಒಂದು AI ಇಂಪ್ಯಾಕ್ಟ್ ಸಮಿಟನ್ನು ಭಾರತ ಹೋಸ್ಟ್ ಮಾಡ್ತಾ ಇದೆ, ದ್ಯಾಟ್ ಈಸ್ ಅ ವೆರಿ ಗುಡ್ ಇನಿಷಿಯೇಟಿವ್ ಅಂತ ಹೇಳ್ಬೋದು. ಯಾಕೆಂತಂದರೆ ಈಗಾಗಲೇ ಹೇಳಿರೋ ಥರ ನಾನು ಒಂದು ಕಡೆ ಏನಂತೀವಿ ಗ್ಲೋಬಲ್ ಒಂದು AI ರೂಲ್ಸನ್ನು ಶೇಪ್ ಮಾಡೋದಕ್ಕೆ ಭಾರತದ ಕಾಂಟ್ರಿಬ್ಯೂಷನ್ ಇಲ್ಲಿ ಕಾಣಿಸ್ತಾ ಇದೆ. ಮತ್ತು ಗ್ಲೋಬಲ್ ಸೌತ್ನ ಒಂದು ರೆಪ್ರೆಸೆಂಟೇಟಿವ್ ಆಗಿ ಭಾರತ ಇಲ್ಲಿ ಏನಂತೀವಿ ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಟೆಕ್ನಾಲಜಿ ಡಿಪ್ಲೊಮೆಸಿ ಏನಿದೆ ಅದರಲ್ಲೂ ಕೂಡ ಭಾರತ ಏನಂತೀವಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಆ್ಯಂಡ್ ಭಾರತದ ಒಂದು ಏನು AI ಫಾರ್ ಆಲ್ ಅನ್ನುವಂಥ ಒಂದು ಯೋಜನೆ ಏನಿದೆ ಅದನ್ನು ಕೂಡ ಇಲ್ಲಿ ಪ್ರಮೋಟ್ ಮಾಡ್ದಂಗೆ ಆಗುತ್ತೆ. ಸೊ ಓವರಾಲ್ ಆಗಿ ನೋಡಿದಾಗ ಭಾರತವನ್ನು ಕೇವಲ AI ಬಳಕೆದಾರರಾಗಿ ಬದಲಾಗಿ ಭಾರತ ಗ್ಲೋಬಲ್ ಸೌತಲ್ಲಿ AI ನಾಯಕನಾಗಿ ನಾವು ಇಲ್ಲಿ ಹೇಗೆ ರೂಪುಗೊಳ್ಳುತ್ತೆ ಅನ್ನೋದನ್ನು ಕೂಡ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಇಷ್ಟು ಈ ಒಂದು ಆರ್ಟಿಕಲ್ನ ಸಾರಾಂಶ. ಮುಂದಿನ ಆರ್ಟಿಕಲ್ನ ನೋಡೋಣ. ಇಂಡಿಯನ್ ನೇವಿ ಸ್ಟಿಚ್ ಸೇಲಿಂಗ್ ವೆಸಲ್ INSV ಕೌಂಡಿನ್ಯಾ ಸೆಟ್ಸ್ ಆಫ್ ಫಾರ್ ರೋಮನ್. ಸೊ ಈ ಒಂದು ಆರ್ಟಿಕಲ್ ಎಂಟೈರ್ಲಿ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಏಕೆಂದರೆ ಹಿಂದಿನ ಒಂದು ಕ್ವೆಶನ್ಸನ್ನು ನೋಡಿದ್ರೆ ನಾವು ಈ ರೀತಿಯಾದ ಒಂದು ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಇರ್ಬೋದು, ಇಲ್ಲ ಡಿಫೆನ್ಸ್ ವೆಹಿಕಲ್ಸ್ ಏನಿರುತ್ತೆ ಇದರ ಕುರಿತಾಗಿ ಕ್ವೆಶನ್ಸ್ಗಳು ಬಂದಿರುವಂಥ ಕಾರಣ ನಾವು ಈ ಒಂದು ಆರ್ಟಿಕಲ್ನ ನೋಡ್ತಾ ಇದ್ವಿ. ಆ್ಯಂಡ್ ಈಗ ನಾವು ಮೊದಲಿಗೆ INSV ಕೌಂಡಿನ್ಯಾ ಫಸ್ಟ್ ನ್ಯೂಸಲ್ಲಿ ಏನಕ್ಕಿದೆ, ತದನಂತರ INSV ಕೌಂಡಿನ್ಯಾದ ಮುಖ್ಯ ಫೀಚರ್ಸ್ಗಳೇನು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಸೊ ಮೊದಲಿಗೆ ಏನಿದೆ, ಈ ಒಂದು INSV ಕೌಂಡನ್ಯ ಏನಿದೆ ಇದು ಒಂದು ವಿಶಿಷ್ಟ ರೀತಿಯಾದ ಹಡಗಾಗಿದೆ. ಆ್ಯಂಡ್ ಇತ್ತೀಚೆಗಷ್ಟೇ ಇದು ಓಮನ್ ಕಡೆಗೆ ಪ್ರಯಾಣವನ್ನು ಆರಂಭಿಸಿದೆ. ಅಂದರೆ ಫಸ್ಟ್ ಟೈಮ್ ಇದು ಓಮನ್ ಕಡೆಗೆ ಹೋಗ್ತದೆ. ಸೊ ಇದು ಕೇವಲ ಒಂದು ನೇವಲ್ ಎಕ್ಸಸೈಸ್ ಆಗಿಲ್ಲ, ಬದಲಿಗೆ ನಮ್ಮ ಒಂದು ಇತಿಹಾಸ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಇಲ್ಲಾಂದರೆ ನಮ್ಮ ಒಂದು ಮೆರಿಟೈಮ್ ಡಿಪ್ಲೊಮೆಸಿ ಏನಿದೆ ಇದರ ಒಂದು ಸಂಕೇತವಾಗಿ ಇದು ಇಲ್ಲಿ ಏನಂತೀವಿ ರೂಪುಗೊಳ್ತಾ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ನಂತರ ಈಗ ಇಲ್ಲಿ ನಮಗೆ INS ಕೌಂಡಿನ್ಯಾ ಬಗ್ಗೆ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಈಗಾಗಲೇ ಹೇಳಿರೋ ಥರ ಈ INS ಕೌಂಡಿನ್ಯಾ ಏನಿದೆ ಇದು ಇಂಡಿಯನ್ ನೇವಿಯ ಸ್ಟಿಚ್ಡ್ ಸೇಲಿಂಗ್ ವೆಸಲ್ ಆಗಿದೆ. ಅಂದರೆ ಈ ಸ್ಟಿಚ್ಡ್ ಸೇಲಿಂಗ್ ವೆಸಲ್ ಅಂತಂದರೆ ಏನು ಅಂತಂದರೆ ಇದನ್ನ ಸಿಲುಕು ಕಟ್ಟಿದ ಹಡಗು ಅಂತ ಕರಿತೀವಿ. ಅಂದರೆ ಏನು ನಮ್ಮ ಒಂದು ಹಳೆ ಕಾಲದಲ್ಲಿ ಯಾವ ರೀತಿಯಾಗಿ ಬಿಲ್ಡ್ ಮಾಡ್ತಾಯಿದ್ರು, ಅಂದರೆ ನೇಲ್ಸ್ಗಳನ್ನು ಬಳಸಿಲ್ಲ, ಇಲ್ಲಿ ಯಾವುದೇ ರೀತಿಯಾದ ಮೆಟಲ್ ನೇಲ್ಸ್ಗಳನ್ನು ಇಲ್ಲಿ ಬಳಸಿಲ್ಲ, ಬದಲಿಗೆ ಅದನ್ನ ಹೊಲಿದಿದ್ದಾರೆ. ಅಂದರೆ ಹೊಲಿದು ಮಾಡಿರುವಂಥ ಒಂದು ಹಡಗಾಗಿದೆ ಇದು. ಸೊ ಯಾವುದೇ ರೀತಿಯಾದ ಒಂದು ನೇಲ್ಸ್ಗಳನ್ನು ಇಲ್ಲಿ ಬಳಸಿಲ್ಲ. ಇದು ಕೂಡ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ಇಟ್ ಈಸ್ ಅ ಸ್ಟಿಚ್ಡ್ ಸೇಲಿಂಗ್ ವೆಸಲ್ ಅನ್ನೋದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ.
ಈ ರೀತಿಯಾದ ಹಡಗನ್ನು ಯೂಶಲ್ ಆಗಿ ಯಾವಾಗ ಮಾಡ್ತಾಯಿದ್ರು, ಹರಪ್ಪನ್ ಸಿವಿಲೈಸೇಷನ್ ಟೈಮಲ್ಲಿ ಈ ರೀತಿಯಾಗಿ ಹಡಗನ್ನು ನಿರ್ಮಾಣಿಸ್ತಾಯಿದ್ರು. ಸೊ ಅದೇ ರೀತಿಯಾದ ಆ ನಿರ್ಮಾಣ ಶೈಲಿಯನ್ನು ಇಲ್ಲಿ ಮತ್ತೆ ಪುನರುಜ್ಜೀವನಗೊಳಿಸಿದ್ದಾರೆ ಅಂತ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಈ ಒಂದು ಹಡಗೇನಿದೆ ಇದು ಗುಜರಾತ್ನ ಪೋರ್ಬಂದರಲ್ಲಿ ಸ್ಟಾರ್ಟ್ ಆಗಿ ಪೋರ್ಬಂದರಿಂದ ಇದು ಒಮಾನ್ನ ಮಸ್ಕಟ್ಗೆ ಹೋಗ್ತಾ ಇದೆ. ಸೊ ಒಂದು ಕಡೆ ಈಗಾಗಲೇ ಹೇಳಿರೋ ಥರ ಇದು ಭಾರತದ ಡಿಪ್ಲೊಮಸಿಯನ್ನು ತೋರಿಸಿದ್ರೆ, ಮತ್ತೊಂದು ಕಡೆ ಇಂಡಿಯನ್ ಕಲ್ಚರ್ ಇವಾಗಂತ ಅಲ್ಲ, ಹರಪ್ಪನ್ ಕಾಲದಿಂದ ನಾವು ನೋಡಿದ್ರು ಹರಪ್ಪನ್ ಸಿವಿಲೈಸೇಷನ್ ಕೂಡ ದೇ ಹ್ಯಾಡ್ ಟ್ರೇಡ್ ರಿಲೇಷನ್ಸ್ ವಿತ್ ಓಮನ್ ಇರ್ಬೋದು, ಇಲ್ಲ ಮೆಸೊಪೊಟೋಮಿಯನ್ಸ್ ಇರ್ಬೋದು. ಅಂದರೆ ಓಮನ್ ಆ್ಯಕ್ಟೆಡ್ ಆಸ್ ಅ ಲಿಂಕ್ ಬಿಟ್ವೀನ್ ಹರಪ್ಪನ್ ಸಿವಿಲೈಸೇಷನ್ ಆ್ಯಂಡ್ ಮೆಸೊಪೊಟೋಮಿಯನ್ಸ್. ಸೊ ಹಾಗಾಗಿ ಏನಾಗ್ತಾ ಇದೆ ಅಂತಂದರೆ ಆ ಒಂದು ರಿಲೇಷನ್ಶಿಪ್ ಏನಿದೆ ಅದನ್ನು ಮತ್ತೆ ಇಲ್ಲಿ ನಾವು ಪುನರುಜ್ಜೀವನಗೊಳಿಸ್ತಾ ಇದ್ದೀವಿ. ಅಂದರೆ ನಮ್ಮ ಒಂದು ಕಲ್ಚರ್ ಏನಿದೆ ಅದನ್ನು ಇಲ್ಲಿ ನಾವು ಮತ್ತೆ ವಾಪಸ್ ತರ್ತಾ ಇದ್ದೀವಿ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಆಲ್ಸೋ INSV ಕೌಂಡಿನ್ಯದ ಫೀಚರ್ಸ್ಗಳನ್ನು ನಾವು ನೋಡಿದ್ರೆ ಈಗಾಗಲೇ ಹೇಳ್ತಾರೆ ಇಟ್ ಈಸ್ ಸ್ಟಿಚ್ ಹಲ್. ಈ ಒಂದು ಏನು ಈ ಪಾರ್ಟನ್ನು ನಾವು ಹಲ್ ಅಂತ ಕರಿತೀವಿ. ಸೊ ಇದನ್ನು ನಾವು ಹೊಲಿದಿರುವಂಥದ್ದು ಒಂದು ಟ್ರೆಡಿಷ್ನಲ್ ಡಿಸೈನನ್ನು ಬಳಸಿದ್ದಾರೆ. ಈಗಾಗಲೇ ನಾವು ಅದನ್ನು ಕೂಡ ನೋಡಿದ್ದೀವಿ. ಮತ್ತು ಯೂಶಲಾಗಿ ವುಡ್ ಮತ್ತು ಆರ್ಗ್ಯಾನಿಕ್ ಮೆಟೀರಿಯಲನ್ನು ಬಳಸಿರುವಂಥದ್ದು, ಯಾವುದೇ ರೀತಿಯಾದ ಮೆಟಲ್ ನೇಲ್ಗಳನ್ನು ಇಲ್ಲಿ ಬಳಸಿಲ್ಲ ಅನ್ನುವಂಥದ್ದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ಎಂಟೈರ್ಲಿ ಇಂಡಿಜಿನಸ್ ಶಿಪ್ ಬಿಲ್ಡಿಂಗನ್ನು ಇಲ್ಲಿ ಶಿಪ್ ಬಿಲ್ಡಿಂಗ್ನ ಒಂದು ಇಂಡಸ್ಟ್ರಿ ಯಾವ ರೀತಿಯಾಗಿ ಇದೆ ಅನ್ನೋದ್ರ ಕುರಿತಾಗಿ ಕೂಡ ನಾವು ಅರ್ಥ ಮಾಡ್ಕೋಬೋದು. ಮತ್ತು ಈ ಒಂದು ಏನು INSV ಕೌಂಡಿನ್ಯ ಒಮಾನ್ಗೆ ಹೋಗ್ತದೆ, ಇದರಿಂದ ಸ್ಟ್ರಾಟಜಿಕ್ ಸಿಗ್ನಿಫಿಕೆನ್ಸ್ ಏನು ಅಂತ ನಾವು ನೋಡಬೇಕಾಗುತ್ತೆ. ಸೊ ಸ್ಟ್ರಾಟಜಿಕ್ ಸಿಗ್ನಿಫಿಕೆನ್ಸ್ ಏನು ಅಂದರೆ ಹಿಸ್ಟಾರಿಕಲ್ ಇಂಡಿಯಾ ಮತ್ತು ಒಮನ್ ಮೆರಿಟೈಮ್ ಲಿಂಕ್ಸನ್ನು ಇದು ತೋರಿಸ್ತಾ ಇದೆ. ಅಂದರೆ ಏನು ಈಗಾಗಲೇ ನಾವು ಮಾತಾಡಿದ್ವಿ ಹರಪ್ಪನ್ ಮತ್ತು ಮೆಸೊಪೊಟೋಮಿಯಾದ ಒಂದು ಲಿಂಕ್ ಆಗಿ ಒಮನ್ ಆ್ಯಕ್ಟ್ ಮಾಡ್ತಾ ಇತ್ತು ಅಂತ, ಅದನ್ನು ಮತ್ತೆ ಇಲ್ಲಿ ಹೈಲೈಟ್ ಮಾಡ್ತಾ ಇದೆ. ತದನಂತರ ಏನು ಅಂದರೆ ಒಮಾನ್ ಮತ್ತು ಇಂಡಿಯಾದ ನಡುವೆ ಇರುವಂಥ ಒಂದು ಸಂಬಂಧ ಏನಿದೆ, ರಾಜಕೀಯವಾದ ಸಂಬಂಧ ಇರ್ಬೋದು, ಕಲ್ಚರಲ್ ಹಿಸ್ಟ್ರಿ ಇರ್ಬೋದು, ಈ ಒಂದು ಸಂಬಂಧಗಳನ್ನು ಇದು ಮತ್ತಷ್ಟು ಬಲಿಷ್ಠಗೊಳಿಸುತ್ತೆ. ತದನಂತರ ಇಂಡಿಯಾದ ಸಾಫ್ಟ್ ಪವರ್ ಡಿಪ್ಲೊಮಸಿ ಏನಿದೆ ಅದನ್ನು ಕೂಡ ಇದು ಹೈಲೈಟ್ ಮಾಡುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ಇಂಡಿಯನ್ ಓಷನ್ ರೀಜನನ್ನು ನೋಡಿದ್ರೆ ಭಾರತ ಮತ್ತು ಒಮಾನ್ ದೇ ಬಿಕಮ್ ವೆರಿ ಇಂಪಾರ್ಟೆಂಟ್ ಫಾರ್ ಲೈಕ್ ಆ ಮೆರಿಟೈಮ್ ಸೆಕ್ಯೂರಿಟಿಯನ್ನು ಮೇಂಟೈನ್ ಮಾಡೋಕ್ಕೆ. ಇಂಡಿಯನ್ ಓಷನ್ ರೀಜನಲ್ಲಿ ಇರುವಂತಹ ಮೆರಿಟೈಮ್ ಸೆಕ್ಯೂರಿಟಿಯನ್ನು ನಾವು ಕಾಪಾಡಬೇಕು ಅಂತಂದರೆ ಒಮಾನ್ ಮತ್ತು ಇಂಡಿಯಾದ ನಡುವೆ ಈ ರೀತಿಯಾದ ಒಂದು ಸಂಬಂಧಗಳು ಏನಂತೀವಿ ಬಲವಾಗಿರೋದು ಅಗತ್ಯವಾಗುತ್ತೆ ಅನ್ನೋದನ್ನ ಕೂಡ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಆಲ್ಸೋ ಅಟ್ ದ ಸೇಮ್ ಟೈಮ್ ನಮ್ಮ ಭಾರತದ ಸಾಗರ್ ವಿಷನ್ ಏನಿದೆ ಅದಕ್ಕೂ ಕೂಡ ಈ ಒಂದು ಏನು ಪ್ರಯಾಣ ನಡೆಸ್ತಾ ಇದೆ INSV ಕೌಂಡಿನ್ಯ ಇಟ್ ಬಿಕಮ್ಸ್ ಇಂಪಾರ್ಟೆಂಟ್ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ಒಟ್ಟಾರೆಯಾಗಿ ನಾವು ಇಲ್ಲಿ ನೋಡೋದಾದ್ರೆ INSV ಕೌಂಡಿನ್ಯ ಬಗ್ಗೆ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್. ನಮಗೆ ವಿತ್ ರೆಸ್ಪೆಕ್ಟ್ ಟು ಮೀನ್ಸ್ ಬಂದಾಗ ಅಕಸ್ಮಾತ್ ಏನಾದರೂ ಇಂಡಿಯಾ ಒಮನ್ ರಿಲೇಷನ್ಸ್ ಅಥವಾ ಇಂಡಿಯಾ ಬೈಲ್ಯಾಟ್ರಲ್ ರಿಲೇಷನ್ಸ್ ಬಗ್ಗೆ ಕೇಳಿದ್ರೆ, ಇಲ್ಲ ಮೆರಿಟೈಮ್ ಸೆಕ್ಯೂರಿಟಿಯನ್ನು ಯಾವ ರೀತಿಯಾಗಿ ಭಾರತ ಎನ್ಹ್ಯಾನ್ಸ್ ಮಾಡ್ಕೋತಾ ಇದೆ ಅಂತ ಕೇಳಿದ್ರೆ ಕ್ವೆಶನ್, ಅಲ್ಲಿ ನಾವು ಇದನ್ನು ಕೋಟ್ ಮಾಡ್ಬೋದು. ಅಂದರೆ ಈ ರೀತಿಯಾದ ಒಂದು ಪ್ರಯಾಣ ಏನು INSV ಕೌಂಡಿನ್ಯ ನಡೆಸಿತ್ತು ಅದರಿಂದ ನಾಟ್ ಓನ್ಲಿ ಮ್ಯಾರಿಟೈಮ್ ಡಿಪ್ಲೊಮಸಿ ಅಟ್ ದ ಸೇಮ್ ಟೈಮ್ ನಮ್ಮ ಒಂದು ಕಲ್ಚರ್ ಇರ್ಬೋದು, ಹಿಸ್ಟ್ರಿ ಇರ್ಬೋದು, ಎಲ್ಲದನ್ನು ನಾವು ಪುನರುಜ್ಜೀವನಗೊಳಿಸೋದಕ್ಕೆ ಹೆಲ್ಪ್ ಮಾಡ್ತಾ ಇದೆ ಇದು ಅಂತ ಹೇಳ್ಬೋದಾಗತ್ತೆ. ಒಟ್ಟಾರೆಯಾಗಿ ನಾವು ನೋಡಿದ್ರೆ ಭಾರತ ತನ್ನ ಒಂದು ಇತಿಹಾಸವನ್ನು ಪುನರುಜ್ಜೀವನಗೊಳಿಸೋದ್ರ ಜೊತೆಗೆ ತನ್ನ ಒಂದು ಭವಿಷ್ಯದ ಜಾಗತಿಕ ಪಾತ್ರವನ್ನು ಇಲ್ಲಿ ರೂಪಿಸ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಸೊ ಇದನ್ನ ನೀವು ಆನ್ಸರ್ ರೈಟಿಂಗಲ್ಲಿ ಯೂಸ್ ಮಾಡ್ಕೋಬೋದಾಗುತ್ತೆ. ಹೇಗೆ ಅಂತಂದರೆ ಬೈ ರಿವೈವಿಂಗ್ ಹಿಸ್ಟ್ರಿ ಇಂಡಿಯಾ ಇಸ್ ಶೇಪಿಂಗ್ ಇಟ್ಸ್ ಫ್ಯೂಚರ್ ಗ್ಲೋಬಲ್ ರೋಲ್ ಅನ್ನೋದನ್ನು ನಾವು ಹೈಲೈಟ್ ಮಾಡ್ಬೋದು. ಸೊ ಆ ಒಂದು ನಿಟ್ಟಿನಲ್ಲಿ ನೋಡಿದಾಗ ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ INSV ಕೌಂಡಿನ್ಯ ಈಗಾಗಲೇ ಹೇಳಿರೋ ಥರ ಮೆಟಲ್ಸನ್ನು ಯೂಸ್ ಮಾಡಿಲ್ಲ, ಓಲ್ಡ್ ಶಿಪ್ ಬಿಲ್ಡಿಂಗ್ ಟೆಕ್ನಿಕ್ಸನ್ನು ಯೂಸ್ ಮಾಡಿದೆ, ಸ್ಟಿಚ್ಡ್ ಹಾಲನ್ನು ಯೂಸ್ ಮಾಡಿದೆ. ಈ ರೀತಿಯಾಗಿರುವಂಥ ಪಾಯಿಂಟ್ಸ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಷ್ಟು ಈ ಒಂದು ಆರ್ಟಿಕಲ್ನಲ್ಲಿ ಸಿಗ್ತಾರೆ ಇನ್ಫಾರ್ಮೇಷನ್. ಈಗ ಮುಂದಿನ ಆರ್ಟಿಕಲ್ನ ನೋಡೋಣ. ನೆವರ್ ಫರ್ಗೆಟ್ ಮದರ್ ಟಂಗ್, ಮುರ್ಮು ಅಟ್ ಓಲ್ಡ್ ಚಿಕಿ ಸ್ಕ್ರಿಪ್ಟ್ ಸೆಂಟೆನರಿ ಇವೆಂಟ್. ಸೊ ಇಲ್ಲಿ ಈ ಒಂದು ಆರ್ಟಿಕಲ್ ನಮಗೆ ಎಂಟೈರ್ಲಿ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಓಲ್ಡ್ ಚಿಕಿ ಅನ್ನುವಂಥ ಸ್ಕ್ರಿಪ್ಟ್ ಏನಿದೆ ಈ ಸ್ಕ್ರಿಪ್ಟ್ ಬಗ್ಗೆ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಈ ಸ್ಕ್ರಿಪ್ಟು ಈ ಒಂದು ತಿಂಗಳಲ್ಲಿ ನೋಡಿದಾಗ 2ನೇ ಬಾರಿ ನ್ಯೂಸಲ್ಲಿದೆ. ಒಂದು ಈ ಒಂದು ಸೆಂಟೆನರಿ ಈವೆಂಟ್ಗೆ, ಮತ್ತು ಕಳೆದ ವಾರ ನಾವು ನೋಡಿದಾಗ ನಮ್ಮ ರಾಷ್ಟ್ರಪತಿಗಳು ನಮ್ಮ ಒಂದು ಸಂವಿಧಾನ ಏನಿದೆ ಅದನ್ನು ಈ ಒಂದು ಓಲ್ಡ್ ಚಿಕಿ ಸ್ಕ್ರಿಪ್ಟಲ್ಲಿ ರಿಲೀಸ್ ಮಾಡಿದ್ರು. ಸೊ ಅದಕ್ಕೂ ಕೂಡ ಈ ಒಂದು ಸ್ಕ್ರಿಪ್ಟ್ ನ್ಯೂಸಲ್ಲಿತ್ತು. ಸೊ ಈಗ ನಾವು ಏನು ನೋಡ್ತೀವಿ ಅಂತಂದರೆ ಮೊದಲಿಗೆ ಈ ಓಲ್ಡ್ ಚಿಕಿ ಸ್ಕ್ರಿಪ್ಟ್ ಬಗ್ಗೆ ನಾವು ತಿಳ್ಕೊಬೇಕಾಗತ್ತೆ. ಈ ಒಂದು ಓಲ್ಡ್ ಚಿಕಿ ಸ್ಕ್ರಿಪ್ಟ್ ಏನಿದೆ ಸಂತಳಿ ಲ್ಯಾಂಗ್ವೇಜ್ನ ಒಂದು ಸ್ಕ್ರಿಪ್ಟ್ ಆಗಿದೆ. ಅಂದರೆ ಈಗ ಹಿಂದಿ ಒಂದು ಭಾಷೆ, ಸೊ ಅದೇ ರೀತಿಯಾಗಿ ಸಂತಳಿ ಕೂಡ ಒಂದು ಭಾಷೆ ಆಗಿದೆ. ಆದರೆ ಹಿಂದಿಯನ್ನು ನಾವು ಬರೆಯೋದು ಯಾವ ಸ್ಕ್ರಿಪ್ಟಲ್ಲಿ? ದೇವನಾಗರಿ ಸ್ಕ್ರಿಪ್ಟಲ್ಲಿ. ಸೊ ಅದೇ ರೀತಿಯಾಗಿ ಓಲ್ಡ್ ಚಿಕಿ ಅನ್ನುವಂಥ ಸ್ಕ್ರಿಪ್ಟಲ್ಲಿ ಸಂತಳಿ ಲ್ಯಾಂಗ್ವೇಜನ್ನು ಬರೀತಾರೆ. ಸೊ ಇದು ಸಂತಳಿ ಲ್ಯಾಂಗ್ವೇಜ್ ಸಂತಳಿ ಭಾಷೆ ಏನಿದೆ ಅದರ ಒಂದು ಸ್ಕ್ರಿಪ್ಟ್ ಆಗಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು.
ಸೊ ಮೊದಲಿಗೆ ಈ ಒಂದು ಸ್ಕ್ರಿಪ್ಟನ್ನು ಮುಖ್ಯವಾಗಿ ಸಂತಾಳ್ ಬುಡಕಟ್ಟು ಜನಾಂಗದವರು ಏನಿದ್ದಾರೆ ಇವರು ಯೂಸ್ ಮಾಡುವಂತಹದ್ದು ಆಗಿದೆ. ಅಂದರೆ ಸಂತಾಳ್ ಅವರು ಸಂತಾಳಿ ಲ್ಯಾಂಗ್ವೇಜನ್ನು ಮಾತಾಡ್ತಾರೆ, ಅವರೇ ಅದರ ಸ್ಕ್ರಿಪ್ಟ್ ಬಂದು ಓಲ್ ಚಿಕ್ಕಿ ಸ್ಕ್ರಿಪ್ಟ್. ಆ್ಯಂಡ್ ಈ ಒಂದು ಓಲ್ ಚಿಕ್ಕಿ ಸ್ಕ್ರಿಪ್ಟನ್ನು ಡೆವಲಪ್ ಮಾಡಿರುವಂಥದ್ದು 1925ರಲ್ಲಿ ಡೆವಲಪ್ ಮಾಡಿರೋದು. ಯಾರು ಅಂದರೆ ಪಂಡಿತ್ ರಘುನಾಥ್ ಮುರ್ಮು ಅವರು ಇದನ್ನು ಡೆವಲಪ್ ಮಾಡಿದ್ದಾರೆ. ಸೊ ಇದು ನಮಗೆ ಪ್ರಿಲಿಮ್ಸಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ತದನಂತರ ಈಗ 1925 ಅಂತಂದರೆ ಎಷ್ಟು ವರ್ಷ ಆಯಿತು? 100 ವರ್ಷ ಆಯಿತು 2025ಕ್ಕೆ. ಸೊ ಅದೇ ಒಂದು ಇವೆಂಟ್ ಇಲ್ಲಿ ಅವರು ನಡೆಸಿರೋದು. ಏನು ಅಂತಾರೆ, 100 ವರ್ಷಗಳಾಗಿದೆ ಈ ಒಂದು ಓಲ್ ಚಿಕ್ಕಿ ಸ್ಕ್ರಿಪ್ಟ್ ಎಕ್ಸಿಸ್ಟೆನ್ಸ್ಗೆ ಬಂದು 100 ವರ್ಷಗಳಾಗಿರುವಂಥ ಕಾರಣ ಅದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಇದನ್ನು ಓಲ್ ಸೆಮೆಟ್ ಅಂತಲೂ ಕೂಡ ಕರೀತಾರೆ. ಒಟ್ಟಾಗಿ ಇದರಲ್ಲಿ 30 ಲೆಟರ್ಗಳಿದೆ. ಆ್ಯಂಡ್ ಈ ಒಂದು ಸ್ಕ್ರಿಪ್ಟನ್ನು ಎಡದಿಂದ ಬಲಕ್ಕೆ ನಾವು ಬರಿತೀವಿ. ಸೊ ಈಗ ಹಿಂದಿ, ಕನ್ನಡ, ಇದು ಯಾವುದೇ ಲ್ಯಾಂಗ್ವೇಜನ್ನು, ಇಂಗ್ಲೀಷ್ ಯಾವುದನ್ನು ನೋಡೋಣ ಲೆಫ್ಟ್ ಟು ರೈಟ್ ನಾವು ಬರೆಯೋದು, ಕರೆಕ್ಟಾ? ಅದೇ ಉರ್ದು ಏನಾಗುತ್ತೆ, ರೈಟಿಂದ ಲೆಫ್ಟಿಗೆ ಬರೀತಾರೆ. ಕರೆಕ್ಟ್ ಅಲ್ವಾ ಇದು? ಸೊ ಇದನ್ನು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಓಲ್ ಚಿಕ್ಕಿ ಸ್ಕ್ರಿಪ್ಟ್ ಅಂತೆ ಇದು 30 ಲೆಟರ್ಗಳನ್ನು ಒಳಗೊಂಡಿದೆ. ಆ್ಯಂಡ್ ಆಲ್ಸೋ ಇಟ್ ಈಸ್ ರಿಟರ್ನ್ ಫ್ರಮ್ ಲೆಫ್ಟ್ ಟು ರೈಟ್ ಅನ್ನುವಂಥದ್ದು. ಆ್ಯಂಡ್ ಇದರಲ್ಲಿ ಕೆಲವೊಂದು ಸಿಂಬಲ್ಗಳನ್ನು ಬಳಸ್ತಿದ್ದಾರೆ. ಸೊ ಆ ಸಿಂಬಲ್ಗಳನ್ನು ದೇವನಾಗರಿಯಲ್ಲೂ ನಾವು ನೋಡಲ್ಲ, ರೋಮನ್ ಲ್ಯಾಂಗ್ವೇಜಲ್ಲೂ ಕೂಡ ನಾವು ನೋಡಲ್ಲ. ಅಂದರೆ ಈ ಒಂದು ಲ್ಯಾಂಗ್ವೇಜ್ಗೆ ವಿಶಿಷ್ಟವಾಗಿರುವಂಥ ಕೆಲವು ಸಿಂಬಲ್ಗಳನ್ನು ನಾವು ನೋಡ್ಬೋದು ಈ ಒಂದು ಓಲ್ ಚಿಕ್ಕಿ ಸ್ಕ್ರಿಪ್ಟಲ್ಲಿ ಅನ್ನೋದನ್ನು ಕೂಡ ನಾವು ತಿಳ್ಕೊಬೇಕು. ಸೊ ಒಟ್ಟಾರೆಯಾಗಿ ಇಲ್ಲಿ ಏನೇನು ಬೇಕಾಗುತ್ತೆ ನಮಗೆ ಅಂದರೆ, ಓಲ್ ಚಿಕ್ಕಿ ಸ್ಕ್ರಿಪ್ಟ್ ಅಂತ ಬಂದಾಗ ಯಾವ ಭಾಷೆಗೆ ಸೇರಿದ್ದಾಗಿದೆ? ಅದು ಸಂತಳಿ ಭಾಷೆಗೆ ಸೇರಿದ್ದಾಗಿದೆ. ಈಗ 100 ವರ್ಷಗಳಿದೆ. 1925ರಲ್ಲಿ ಇದು ಏನಂತೀವಿ ಸ್ಟಾರ್ಟ್ ಆಗಿದ್ದು. ತದನಂತರ ಇದನ್ನು ಸ್ಟಾರ್ಟ್ ಮಾಡಿದವರು ಯಾರು? ಪಂಡಿತ್ ರಘುನಾಥ್ ಮುರ್ಮು ಅವರು ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ. ನಂತರ ಏನು ಬೇಕಾಗುತ್ತೆ ಅಂದರೆ 30 ಲೆಟರ್ಗಳನ್ನು ಇದು ಒಳಗೊಂಡಿದೆ. ಇಟ್ ಇಸ್ ಆಲ್ಫಾಬೆಟಿಕ್ ಸ್ಕ್ರಿಪ್ಟ್ ಅಂತ ಹೇಳಿದ್ದಾರೆ. ಆಲ್ಫಾಬೆಟ್ಸ್ ಇರುವಂಥ ಒಂದು ಸ್ಕ್ರಿಪ್ಟ್ ಆಗಿರುತ್ತೆ. ತದನಂತರ ಇದನ್ನ ಎಡದಿಂದ ಬಲಕ್ಕೆ ನಾವು ಬರಿತೀವಿ, ಲೆಫ್ಟ್ ಟು ರೈಟ್ ಅದನ್ನು ಬರೆಯುವಂಥದ್ದು. ಸೊ ಇಷ್ಟು ನಮಗೆ ಓಲ್ ಚಿಕ್ಕಿ ಸ್ಕ್ರಿಪ್ಟ್ ಬಗ್ಗೆ ಬೇಕಾಗಿರುವಂಥದ್ದು. ಈಗ ಸಂತಳಿ ಲ್ಯಾಂಗ್ವೇಜ್ ಬಗ್ಗೆ, ಅದಕ್ಕಿರುವ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನನ್ನು ತಿಳ್ಕೊಳ್ಳೋಣ. ನಮಗೆಲ್ಲ ಗೊತ್ತಿರೋ ಹಾಗೆ ಸಂತಳಿ ಲ್ಯಾಂಗ್ವೇಜ್ ಏನಿದೆ ಇದು 8th ಶೆಡ್ಯೂಲಲ್ಲಿ ಇನ್ವಾಲ್ವ್ ಆಗಿದೆ. ಅಂದರೆ ಇಟ್ ಈಸ್ ಒನ್ ಆಫ್ ದ ಅಫಿಷಿಯಲ್ ಲ್ಯಾಂಗ್ವೇಜ್ ಸ್ಟೇಟಸನ್ನು ಇದಕ್ಕೆ ದೊರೆತಿದೆ. ಅಂದರೆ 8th ಲ್ಯಾಂಗ್ವೇಜ್ ಸ್ಟೇಟಸ್ ಏನಿದೆ, 8th ಶೆಡ್ಯೂಲ್ ಸ್ಟೇಟಸ್ ಏನಿದೆ ಅದು ದೊರಕಿದೆ. ಆ್ಯಂಡ್ ಇದನ್ನ ಆ್ಯಡ್ ಮಾಡಿದ್ದು 92nd ಅಮೆಂಡ್ಮೆಂಟ್ ಆ್ಯಕ್ಟ್ ಮುಖಾಂತರ ಆ್ಯಡ್ ಮಾಡಿರುವಂಥದ್ದು. ಆ್ಯಂಡ್ 92nd ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ ಕೇವಲ ಸಂತಳಿ ಅಷ್ಟೇ ಅಲ್ಲ, ಇದರ ಜೊತೆಗೆ ಬೇರೆ ಒಂದು ಲ್ಯಾಂಗ್ವೇಜಸ್ಗಳನ್ನು ಕೂಡ ಆ್ಯಡ್ ಮಾಡಿದ್ದಾರೆ. ಯಾವ್ದು ಅದು ಅಂದರೆ ಡಾಂಬಸ್. ಸೊ ಇದನ್ನು ನೆನಪಿಟ್ಕೊಳ್ಳಿ ನೀವು. ಡೋಗ್ರಿ, ಮೈಥಿಲಿ, ಬೋಡೋ, ಸಂತಿಲಿ. ಸೊ ಈ 4 ಲ್ಯಾಂಗ್ವೇಜ್ಗಳನ್ನು 92nd ಅಮೆಂಡ್ಮೆಂಟ್ ಆ್ಯಕ್ಟ್ ಮುಖಾಂತರ 8th ಶೆಡ್ಯೂಲ್ಗೆ ಆ್ಯಡ್ ಮಾಡಿರುವಂಥದ್ದು. ಸೊ ಇದು ಕೂಡ ನಮಗೆ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಏನು, ಈ ಒಂದು ಸಂತಲಿ ಲ್ಯಾಂಗ್ವೇಜ್ ಯಾವ ಒಂದು ರೀಜನಲ್ಲಿ ಬಳಸ್ತಾರೆ ಅನ್ನೋದು. ಎಲ್ಲೆಲ್ಲಿ? ಜಾರ್ಖಂಡ್, ಒಡಿಸ್ಸಾ, ವೆಸ್ಟ್ ಬೆಂಗಾಲ್. ಸೊ ನಮ್ಮ ಒಂದು ಈಸ್ಟರ್ನ್ ಇಂಡಿಯಾ ಏನು ಬರುತ್ತೆ, ನಾರ್ತ್ ಈಸ್ಟ್ ಅಲ್ಲ, ಈಸ್ಟರ್ನ್ ಇಂಡಿಯಾ ಏನು ಬರುತ್ತೆ ಅಲ್ಲಿ, ಎಸ್ಪೆಷಲಿ ಜಾರ್ಖಂಡ್, ಒಡಿಸ್ಸಾ ಮತ್ತು ವೆಸ್ಟ್ ಬೆಂಗಾಲಲ್ಲಿ ಈ ಒಂದು ಸಂತಳಿ ಲ್ಯಾಂಗ್ವೇಜನ್ನು ಹೆಚ್ಚಿನದಾಗಿ ಬಳಸೋದನ್ನು ನಾವು ನೋಡ್ಬೋದಾಗುತ್ತೆ. ಮತ್ತು ಈ ಒಂದು ಸಂತಳಿ ಲ್ಯಾಂಗ್ವೇಜ್ ಏನಿದೆ ಇದು ಒನ್ ಆಫ್ ದ ಓಲ್ಡೆಸ್ಟ್ ಲಿವಿಂಗ್ ಲ್ಯಾಂಗ್ವೇಜಸ್ ಆಫ್ ಇಂಡಿಯಾ. ಹೌದು. ತದನಂತರ ಇದು ಆಸ್ಟ್ರೋ ಏಷಿಯಾಟಿಕ್ ಫ್ಯಾಮಿಲಿಗೆ ಸೇರಿರುವಂತಹ ಭಾಷೆ ಆಗಿದೆ. ಅದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ತದನಂತರ ಇವಾಗ ಸದ್ಯಕ್ಕೆ ಸುಮಾರು 7 ಮಿಲಿಯನ್ ಜನರು ಈ ಭಾರತದಲ್ಲಿ ಇದನ್ನು ಮಾತನಾಡ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಸ್ಪೋಕನ್ ಟ್ರೈಬಲ್ ಲ್ಯಾಂಗ್ವೇಜ್ ಅನ್ನೋದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಈ ಹಿಂದೆ ಕೆಲವು ಕ್ವೆಶನ್ಸ್ಗಳು ಕೂಡ ಇದಕ್ಕೆ ರಿಲೇಟ್ ಆಗಿ ಬಂದಿದೆ. ಯಾವ್ದಂದರೆ ಸಂತಳಿ ಲ್ಯಾಂಗ್ವೇಜ್ ಬಿಲಾಂಗ್ಸ್ ಟು ವಿಚ್ ಲ್ಯಾಂಗ್ವೇಜ್ ಫ್ಯಾಮಿಲಿ. ಸೊ ಅದು ಬಂದು ಆಸ್ಟ್ರೋ ಏಷಿಯಾಟಿಕ್. ತದನಂತರ ವಿಚ್ ಟ್ರೈಬಲ್ ಲ್ಯಾಂಗ್ವೇಜಸ್ ಯೂಸಸ್ ಓಲ್ ಚಿಕ್ಕಿ ಸ್ಕ್ರಿಪ್ಟ್ ಅಂತ ಕೂಡ 2022ರಲ್ಲಿ ಕ್ವೆಶನ್ ಬಂದಿದೆ. ಸೊ ಇದು ಸಂತಳಿ ಲ್ಯಾಂಗ್ವೇಜ್. ಸೊ ಆ ಒಂದು ದೃಷ್ಟಿಯಿಂದ, ಅಂದರೆ ಈ ಹಿಂದೆ ಕ್ವೆಶನ್ಸನ್ನು ಕೇಳಿರುವ ದೃಷ್ಟಿಯಿಂದ ನಾವು ಈ ಒಂದು ಆರ್ಟಿಕಲ್ನ ಇವತ್ತು ನೋಡಿದ್ದೀವಿ. ಆ್ಯಂಡ್ ನಾಟ್ ಓನ್ಲಿ ದ್ಯಾಟ್, ಅಂದರೆ ಕೇವಲ ಇದಷ್ಟೇ ಅಲ್ಲ, ಈ ಒಂದು ಲ್ಯಾಂಗ್ವೇಜ್ ಏನಿದೆ ಟ್ರೈಬಲ್ ಐಡೆಂಟಿಟಿಯನ್ನು, ಟ್ರೈಬಲ್ ಲಿಟ್ರೇಚರ್ ಏನಿದೆ, ಟ್ರೈಬಲ್ ಸಂಸ್ಕೃತಿಯನ್ನು ಇದು ಪ್ರಿಸರ್ವ್ ಮಾಡ್ಕೊಂಡು ಬಂದಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಈ ಒಂದು ಪ್ರಿಸರ್ವೇಷನ್ ಅಂದರೆ ಕಲ್ಚರ್ ಇರ್ಬೋದು, ಒಂದು ಟ್ರೈಬಲ್ ಐಡೆಂಟಿಟಿನ ಪ್ರಿಸರ್ವ್ ಮಾಡಬೇಕು. ಟ್ರೈಬಲ್ ಐಡೆಂಟಿಟಿನೇ ಅಲ್ಲ, ಯಾವುದೇ ಒಂದು ಭಾಷೆ ಆಗಲಿ ಆ ಒಂದು ಭಾಷೆಯ ಒಂದು ಕಲ್ಚರ್ ಏನಿದೆ, ಅದರ ಒಂದು ಐಡೆಂಟಿಟಿ ಏನಿದೆ ಅದನ್ನು ಪ್ರಿಸರ್ವ್ ಮಾಡಬೇಕು. ಅದೇ ನಿಟ್ಟಿನಲ್ಲಿ ನಮ್ಮ ಒಂದು ನ್ಯಾಷನಲ್ ಎಜುಕೇಷನ್ ಪಾಲಿಸಿಯಲ್ಲಿ ಮದರ್ ಟಂಗಲ್ಲಿ ಎಜುಕೇಷನನ್ನು ಕೊಡಬೇಕು ಅಂತ ಕೂಡ ಹೇಳಲಾಗಿದೆ. ಕರೆಕ್ಟಾ? NEP 2020ಯಲ್ಲಿ ಮದರ್ ಟಂಗ್ ಎಜುಕೇಷನ್ ಕೂಡ ಇಂಪಾರ್ಟೆಂಟ್ ಅಂತ ಸ್ಟ್ರೆಸ್ ಮಾಡಲಾಗಿದೆ. ಸೊ ಅದನ್ನೆಲ್ಲ ನೋಡಿದಾಗ ನಾವು ಈ ಒಂದು ಏನು ಲಿಂಗ್ವಿಸ್ಟಿಕ್ ಡೈವರ್ಸಿಟಿ ಏನಿದೆ ಭಾರತದಲ್ಲಿ ಅದನ್ನು ಒಂದು ಕಡೆ ಪ್ರಿಸರ್ವ್ ಮಾಡಬೇಕು. ಸೊ ದ್ಯಾಟ್ ಈಸ್ ವಾಟ್ ಕೀಪ್ಸ್ ಇಂಡಿಯಾ ಲೈಕ್ ಇಂಡಿಯನ್ ಯೂನಿಟಿ ಇನ್ ಡೈವರ್ಸಿಟಿ ಏನಿದೆ ಅದನ್ನು ಪ್ರೊಟೆಕ್ಟ್ ಮಾಡೋದೇ ಈ ಒಂದು ಲಿಂಗ್ವಿಸ್ಟಿಕ್ ಡೈವರ್ಸಿಟಿ. ಸೊ ಹಾಗಾಗಿ ಲ್ಯಾಂಗ್ವೇಜಸ್ ಏನಿದೆ, ನಮ್ಮ ಭಾಷೆಗಳೇನಿದ್ದಾವೆ ಆ ಭಾಷೆಗಳನ್ನು ಪ್ರಿಸರ್ವ್ ಮಾಡಬೇಕು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.